ನಮಃ. ಹರಿ ಓಂ. ನಮಸ್ತೆ ನರಸಿಂಹಾಯ ಸಮಸ್ತಖಲವೈರಿಣೆ. ಭ್ರಮಾಸ್ತು ಮೇ ಭ್ರಮೋ ಮಾಸ್ತು ಶಮೋಸ್ತು ತವ ವೈರಿಣಾಂ. ಶ್ರೀಮಧ್ವವಾದಿರಾಟ್ ಹಂಸೌ ಗುರುತ್ತಂಸೌ ಗತಾಂ ಹಸೌ. ಹೃದ್ಯಾನವದ್ಯ ವಿದ್ಯಾಂ ಮೇ ದದ್ಯಾಸ್ತಾಂ ಕರುಣಾನಿಧಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಭ್ಯೋ ನಮಃ. ಆಚಾರ್ಯ ದ್ವಯರು ಕೂಡ ಗುರುಗಳ ಬಗ್ಗೆ ತುಂಬ ಸೂಕ್ತವಾದ ಮಾತುಗಳನ್ನು, ನಿಮ್ಮೆಲ್ಲರ ಮನ ಮುಟ್ಟುವಂತೆಲ್ಲ ರೋಮಾಂಚನ ಆಗುವಂತೆ ಹೇಳಿದ್ದಾರೆ. ಸ್ವಾಮಿಗಳು ಯಾವಾಗಲೂ ಹೇಳ್ತಿದ್ದ ಒಂದು ಮಾತು, ಅದು ಸುಭಾಷಿತ. ಗುಣೇಶು ಕ್ರಿಯತಾಂ ಯತ್ನಃ ಕಿಮಾಟೋಪೈಃ ಪ್ರಯೋಜನಂ ವಿಕ್ರೀಯಂತೇನ ಘಂಟಾಭಿಃ ಗಾವಃ ಕ್ಷೀರ ವಿವರ್ಜಿತಾಃ. ಆಕಳ ಸಂತೆ ಅಂತ ಇರ್ತದೆ ಒಂದೊಂದು ಊರಿಗೆ. ಅದು ಒಂದು ವಾರ ಅಂತ ನಿಯಮ ಇಟ್ಟುಕೊಂಡು, ಅದು ಆಯಾಯ ಊರಿಗೆ ಒಂದೊಂದು ವಾರ ಅಂತ ಒಂದು ಆಕಳ ಸಂತೆ ಮಾಡ್ತಾರೆ. ಸಾಮಾನ್ಯ ಈಗಿನವ್ರಿಗೆ ಆಕಳ ಸಂತೆ ಗೊತ್ತಿರಲ್ಲ, ಕುರಿ ಸಂತೆ ಗೊತ್ತಿರ್ತದೆ. ಯಾಕಂದ್ರೆ ಅದು ಸಮಾನಶೀಲ ವ್ಯಸನೇಶು ಸಖ್ಯಂ. ಅವರು ಯಾವ ಭಾವದಿಂದ ಹೋಗ್ತಾರೆ ಅದೇ ರುಚಿಸ್ತದೆ ಅಂತ. ಇವರು ಕುರಿಗಳ ತರ ಇನ್ನೊಬ್ಬರನ್ನ ಅನುಸರಿಸ್ತಾನೆ ಇರ್ತಾರೆ. ಆದ್ರಿಂದ ಅವ್ರಿಗೆ ಕುರಿಯ ಸಂತೆಯೇ ರುಚಿಸ್ತದೆ. ಆಕಳು ಇನ್ನೊಬ್ಬರನ್ನ ಫಾಲೋ ಮಾಡೋದಲ್ಲ. ಆಕಳು ತನ್ನ ಇಷ್ಟಕ್ಕೆ ಬಂದಂತೆ ಯದೃಚ್ಛಾ ಲಾಭ ಸಂತೃಪ್ತವಾಗಿ ಯಾದೃಚ್ಛಿಕವಾಗಿ ಸಂಚಾರ ಮಾಡ್ತದೆ ಆಕಳು. ಆದ್ರಿಂದ ಆಕಳ ಕಾಯೋನು ಯಾವಾಗ್ಲೂ ಹಿಂದೆ ಇರ್ತಾನೆ. ಕುರಿ ಕಾಯೋನು ಒಬ್ಬ ಇದ್ರೆ ಸಾಕು. ಆಕಳ ಕಾಯೋನು ಒಬ್ಬರಿದ್ರೆ ಆಗಲ್ಲ, ಮುಂದೊಬ್ಬ ಹಿಂದೊಬ್ಬ ಬೇಕು. ಯಾಕೆ ಅಂದ್ರೆ ಅದು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾವೋ ಗೊತ್ತಿಲ್ಲ. ಕುರಿ ಹಾಗಲ್ಲ, ಒಂದು ಮುಂದೆ ಕುರಿ ಹೋಗ್ತಿದ್ರೆ ಹಿಂದೆ ಫಾಲೋ ಮಾಡ್ತಾನೆ ಇರ್ತಾರೆ. ಆಕಳ ಸಂತೆಗೆ ಒಬ್ಬ ಹೋದ, ಒಳ್ಳೆ ಆಕಳು ಯಾವುದು ಅಂತ ವಿಚಾರ ಮಾಡ್ತೀನಿ. ಒಬ್ಬನು ಒಂದು ದೊಡ್ಡ ಗಂಟೆ ಕಟ್ಟಿದ್ದ ಆಕಳಿಗೆ. ಆ ಗಂಟೆಯನ್ನು ಅಲ್ಲಾಡಿಸಿ ಜೋರಾಗಿ ಶಬ್ದ ಮಾಡ್ತಿತ್ತು. ಇನ್ನೊಂದು ಆಕಳಿಗೆ ಸಣ್ಣ ಗಂಟೆ ಇತ್ತು. ಇವನು ದೊಡ್ಡ ಗಂಟೆ ಕಟ್ಟಿದೆ, ಭಾರಿ ಜೋರಾಗಿ ಶಬ್ದ ಮಾಡ್ತಾ ಇದೆ, ಭಾರಿ ಆಕ್ಟಿವ್ ಆಗಿರ್ಬೇಕು ಅಂತ ಆಕಳನ್ನು ತಗೊಂಡ್ರೆ ಅದು ಗೊಡ್ಡ ಹಸು, ವಯಸ್ಸಾಗಿ ಹೋಗಿದೆ, ಅದಕ್ಕೆ ಮತ್ತೆ ಕರು ಹೆರುವಂತಹ ಸಾಮರ್ಥ್ಯ ಇಲ್ಲ. ಅವನು ಬರೀ ಗಂಟೆ ಶಬ್ದ ಕೇಳಿ ಮೋಹಗೊಂಡ. ಇನ್ನೊಂದೇನು ಸಣ್ಣ ಗಂಟೆ ಇತ್ತಲ್ಲ, ಅದು ಗಂಟೆ ಕಟ್ಟಬೇಕು ಅಂತ ಕಟ್ಟಿದ್ದಷ್ಟೇ. ಆದ್ರೆ ನಿಜವಾಗ್ಲೂ ಅದೇ ಯುವತಿಯಾದ ಹಸು, ಅದರಿಂದ ಒಳ್ಳೆ ಪ್ರಯೋಜನ ಇತ್ತು. ಆದ್ರಿಂದ ಕಿಮ್ ಆಟೋಪೈಹಿ ಪ್ರಯೋಜನ, ಬರೀ ಶಬ್ದ ಮಾಡಿ ಪ್ರಯೋಜನ ಇಲ್ಲ. ಗುಣೇಶು ಕ್ರಿಯತಾಂ ಯತ್ನಃ, ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಚಾರ್ಯ ಹೇಳಿದ್ರು, ಸದ್ಗುಣಗಳು ಯಾವುದು, ಅದನ್ನು ಅಳವಡಿಸಿಕೊಂಡ ವ್ಯಕ್ತಿಗಳು ಹೇಗೆ ಮಹಾತ್ಮರಾಗ್ತಾರೆ. ನೀವು ದೇವರ ಯಾವುದೇ ಪಟವನ್ನ, ಮೂರ್ತಿಯನ್ನ ನೋಡಿದರೆ, ಆಚಾರ್ಯ ಹೇಳದಂಗೆ ಈಗ ರಾಮದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿತವಾಗಿದೆ, ಅಲ್ಲಿ ಹೋಗಿ ನೀವು ರಾಮದೇವರ ಮೂರ್ತಿಯನ್ನು ನೋಡಿದರೆ, ನೀವು ಯಾವುದೇ ಕೋನದಲ್ಲಿ ನಿಂತು ನೋಡಿದರು ನಿಮಗೆ ರಾಮದೇವರು ನಿಮ್ಮನ್ನೇ ನೋಡ್ತಾ ಇದ್ದಾನೆ ಅಂತ ಅನಿಸ್ತು. ಇದು ಸಾವಿರಾರು ವರ್ಷಗಳ ಹಿಂದೆ ಅಲ್ಲ, ಸಾವಿರಾರು ಯುಗಗಳ ಹಿಂದೆ ನಮ್ಮ ಭಾರತೀಯ ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರಗಳು ಕಂಡುಕೊಂಡ ಅದ್ಭುತವಾದ ದೃಷ್ಟಿಕೋನ. ಇದನ್ನು ಈಗ LED ಸ್ಕ್ರೀನ್ ಅಂತ ಈಗ ಮಾಡಿದ್ದಾರೆ. ನಿಮಗೆ LCD ಸ್ಕ್ರೀನ್ ಅಲ್ಲಿ ನೇರವಾಗೇ ನೋಡ್ಬೇಕು. LED ಅಂದ್ರೆ ಎಲ್ಲಿ ಕೂತ್ ನೋಡಿದ್ರೆ ಸರಿಯಾಗಿ ಕಾಣ್ತದೆ ಅಂತ. ಈ LED ದೃಷ್ಟಿಯನ್ನ ಕಂಡುಹಿಡಿದವ್ರು ಯಾರು? ನಮ್ಮ ಜಕಣಾಚಾರ್ಯ ಯಾವಾಗಲೂ ಸಾವಿರಾರು ವರ್ಷದ ಹಿಂದಲೇ ಆ ಶಿಲ್ಪಶಾಸ್ತ್ರದಲ್ಲಿ ತಂದಾಗಿದೆ ಅದನ್ನು. ಆದ್ದರಿಂದ ಗುಣೇಶು ಕ್ರಿಯತಾಂ ಯತ್ನಃ ಕಿಮಾಟೋಪೈಃ ಪ್ರಯೋಜನಂ ವಿಕ್ರೀಯಂತೇನ ಘಂಟಾಭಿಃ ಗಾವಃ ಕ್ಷೀರ ವಿವರ್ಜಿತಾಃ. ಬರೀ ದೊಡ್ಡ ಗಂಟೆ ಕಟ್ಟಿಕೊಂಡಂತಹ ಹಸು ಹಾಲು ಕೊಡಲ್ಲ ಅಂದ್ರೆ ಅದು ಎಂದಿಗೂ ಮಾರಾಟ ಆಗಲ್ಲ. ಹೊರತು ಅದು ಹಾಲು ಕೊಡ್ತಿರ್ಬೇಕು, ಸೌಮ್ಯವಾಗಿದ್ರೆ ಬೇಗ ಮಾರಾಟ ಆಗ್ತದೆ. ಆದ್ರಿಂದ ಲೋಕದಲ್ಲಿ ಯಾರಿಗೆ ಮರ್ಯಾದೆ ಅಂದ್ರೆ ಗುಣವಂತರಿಗೆ ಮರ್ಯಾದೆ ಹೊರತಾಗಿ ಹಣವಂತರಿಗಲ್ಲ. ಅದು ಒಂದ್ ಕಾಲ ಇತ್ತು. ಈಗ ಹಣವಂತರು ಆಗಿರ್ಬೇಕು, ಪ್ಲಸ್ ಗುಣವಂತರು ಆಗಿರ್ಬೇಕು.
ಹಣವಂತರು ಆಗಿರ್ಬೇಕು, ಅಂಥವ್ರಿಗೆ ಮರ್ಯಾದೆ. ಯಾಕೆ ಹಣವಂತರಿಗೆ ಮರ್ಯಾದೆ ಅಂತ ಹೇಳ್ತೀನಿ. ಸ್ವಾಮಿಗಳು ಭಾರಿ ಗುಣವಂತರು. ಸ್ವಾಮಿಗಳ ಗುಣದ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ, ನನಗಿಂತ ಹೆಚ್ಚು ಕಂಡಿದೆ. ವಿದ್ಯಾಪೀಠದಲ್ಲಿ 30 ಜನ ವಿದ್ಯಾರ್ಥಿಗಳಿದ್ದ ಸಮಯ, ಪ್ರಾಯ ಪಂಚಮುಖಿ ಪೌಮಾನಾಚಾರ್ಯ ಸಣ್ಣ ಕ್ಲಾಸಲ್ಲಿ ಇದ್ದ ಸಮಯ. ನಿಮಗೆ ಊರಿಗೆ ಹತ್ತಿರದವರಾದ್ರಿಂದ ಅವ್ರ ಹೆಸರು ಹೇಳ್ತಿದ್ದೀನಿ ಅಷ್ಟೆ. ವಿದ್ಯಾಪೀಠದಲ್ಲಿ ಧಾನ್ಯಗಳ ಅಭಾವ ಇತ್ತು. ಒಂದ್ ದಿವಸ ಊಟಕ್ಕೆ ಹುಡುಗರಿಗೆ ಅಕ್ಕಿ ಇಲ್ಲ, ಆ ಪರಿಸ್ಥಿತಿ ಬಂದಿತ್ತು. ಸ್ವಾಮಿಗಳ ಸಂಚಾರದಿಂದ ಬಂದಿದ್ರು. ಡಿ ಪ್ರಹ್ಲಾದಾಚಾರ್ಯ, ಈಗಿನ ವ್ಯಾಸರಾಯ ಮಠದ ಪೀಠಾಧಿಪತಿಗಳು, ಅವರಿದ್ರು. ಹಿಂಗ್ ಸಮಸ್ಯೆ ಆಗಿದೆ ಅಂತ ಹೇಳಿದ ತಕ್ಷಣ ಸ್ವಾಮಿಗಳು ಕಾರ್ ಹಾಕೊಂಡು ಒಬ್ಬರ ಮನೆಗೆ ಅಲ್ಲ, ಒಬ್ಬರದು ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತ ಏನಿದೆ, ಅವರ ಹೋಟೆಲ್ ಹಿಂಭಾಗದ ದ್ವಾರಕ್ಕೆ ಹೋಗಿ, ಮುಂಭಾಗದ ದ್ವಾರಕ್ಕೆ ಅಲ್ಲ, ಹೋಗಿ ನೇರ ಅವರ ಹೋಟ್ಲ್ ಒಳಗೆ ಹೋಗಿ ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಹೇಳಿದ್ರು, ಸ್ವಾಮಿಗಳು ಬಂದಿದಾರಂತ ಹೇಳು, ಅಕ್ಕಿ ಬೇಕು ಅಂತ. ಅವನು ಹೋಗಿ ಅಲ್ಲಿ ಯಜಮಾನರಿಗೆ ಹೇಳು, ಸ್ವಾಮಿಗಳು ಬಂದಿದ್ದಾರೆ, ಈಗ ಅಕ್ಕಿ ಬೇಕು, ಹಣ ಕೊಡ್ತೀನಿ, ಅದು ಯಾವುದೂ ಇಲ್ಲ, ಸ್ವಾಮಿಗಳ ಸಾಹಸನೂ ಅನ್ಬೇಕು. ಯಾಕಂದ್ರೆ ನೀವು ಯಾರ್ದೋ ಒಬ್ಬ ಮನೆಗೆ ಹೋಗಿ, ಅವ್ರು ಶ್ರೀಮಂತ ಆಗಿರ್ಲಿ ಯಾರೇ ಆಗಿರ್ಲಿ, ನಾವಿಂಥ ಕಾರ್ಯಕ್ರಮ ಮಾಡ್ತೀನಿ, ಇಷ್ಟು ಕೊಡು ನೀನು ಅಂತಂದ್ರೆ ಫಸ್ಟ್ ನೀವು ಯಾರು, ನಾವು ಬರ್ತೀವೋ ಇಲ್ಲೋ ಅಂತ ಫೋನ್ ಮಾಡಿ ಬರಬೇಕು. ನಾವು ಕೊಡೋದು ಆಮೇಲೆ ವಿಚಾರ ಮಾಡ್ತೀವಿ, ನಮ್ಮ ಮನೆಯವ್ರನ್ನ ಕೇಳಬೇಕು, ಮಕ್ಕಳನ್ನ ಕೇಳಬೇಕು, ಇಷ್ಟೆಲ್ಲ ವಿಚಾರಗಳಿರ್ತದೆ. ಸ್ವಾಮಿಗಳು ನೇರ ಅವರ ಪ್ರದೇಶಕ್ಕೆ ಹೋಗಿ ಅಕ್ಕಿ ಬೇಕು ಅಂತ. ಅವ್ರು ಯಾಕೆ ಅಂದ್ರೆ ಇಲ್ಲಿ ವಿದ್ಯಾಪೀಠದಕ್ಕೆ ಅಕ್ಕಿ ಬೇಕಾಗಿದೆ, ಬೇಕೀಗ. ಇಲ್ಲ ಸ್ವಾಮಿ ಅಷ್ಟಿಲ್ಲ, ಎಷ್ಟಿದೆ ಅಷ್ಟು ಅಕ್ಕಿ ಚೀಲ ಕೊಡ್ರಿ, ಅದರಿಂದ ನಿಮ್ಮ ಅನ್ನದಾನದ ಪುಣ್ಯ ಬರ್ತದೆ. ಒಂದ್ 3-4 ಅಕ್ಕಿ ಚೀಲ ಹಾಕ್ಸ್ಕೊಂಡು ಹೋದ್ರು. ಅದು ಎಷ್ಟು ಪ್ರೇರಣೆ ಆಯ್ತು ಅವ್ರಿಗೆ ಅಂದ್ರೆ, ಅವತ್ತಿನಿಂದ ವಿದ್ಯಾಪೀಠಕ್ಕೆ ತಿಂಗಳಿಗಾಗುವಷ್ಟು ಅಕ್ಕಿಯನ್ನ ಅವರು ಮೊದಲಿಗೆ ಕಳಿಸ್ಬಿಡ್ತಾ ಇದ್ರು. ಅವತ್ತಿಂದ ಎಂದು ಅಕ್ಕಿ ಅಭಾವ ಬರಲೇ ಇಲ್ಲ. ಅಂದ್ರೆ ಒಬ್ಬ ಮನೆಯಲ್ಲಿ ಯಜಮಾನನಿಗೆ ಏನಾದ್ರೂ ಊಟಕ್ಕೆ ಸಮಸ್ಯೆ ಆಗಿದೆ ಅಂದ್ರೆ ಹೇಳೋ ಮಾತೇನು, ತುಂಬಾ ಕಷ್ಟ. ಆದ್ರೆ ಈಗೆಲ್ಲ ಕಷ್ಟ ಅನ್ನೋದು ಇಲ್ವೇ ಇಲ್ಲ. ಹಿಂದೆಲ್ಲ ಮನೆ ತುಂಬಾ ಮಕ್ಕಳು ಇರ್ತಿದ್ರು, ಊಟಕ್ಕೆ ಕಷ್ಟ, ಸಾಕ್ಲಿಕ್ಕೆ ಕಷ್ಟ ಅಂತ ವಿದ್ಯಾಪೀಠಗಳಿಗೆ ಬಿಡ್ತಿದ್ರು. ಈಗ ಮನೆಗೆ ಒಬ್ರಿಬ್ರೇ ಇದ್ರೆ ಜಾಸ್ತಿ. ಈಗ ಬಡವ ಬ್ರಾಹ್ಮಣರು ಅಂತಂದ್ರೆ AC ಇರ್ಲಾರ್ದವ್ರು ಅಂತ ಅಷ್ಟೇ. ಊಟಕ್ಕೆ ಯಾರಿಗೂ ಕಷ್ಟ ಇಲ್ಲ, ಬೇಕಾದಂಗೆ ಊಟಕ್ಕೆ ವ್ಯವಸ್ಥೆ ಇದೆ, ದೇವ್ರು ಕೊಟ್ಟಿದ್ದಾನೆ. ಆವಾಗ ಯಜಮಾನ ಕಷ್ಟ ಇದ್ದಾಗ ಏನ್ ಹೇಳ್ತಾನೆ, ಏನಿದೆ ಅದು ತಿಂದಿರ್ರಿ ಅಂತ. ಸ್ವಾಮಿಗಳ ಹಂಗ್ ಮಾಡ್ಲಿಲ್ಲ. ಒಬ್ಬ ಮನೆಯ ತಂದೆಯ ಸ್ಥಾನದಲ್ಲಿರೋ ವ್ಯಕ್ತಿಗಿಂತ ಜವಾಬ್ದಾರಿ ಹೆಚ್ಚು ಪಡೆದು ಅವರು ಮೊದಲಿಗೆ ತಾವು ಪೂಜೆ ಕೂಡೋದು, ಭಿಕ್ಷೆ ಮಾಡೋದು ಬಿಟ್ಟು ಮೊದಲಿಗೆ ಹುಡುಗರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಅದು ಅಕ್ಕಿನೇ ಆಗ್ಬೇಕು ಅಂತ. ಅದಾದ ಮೇಲೆ ಇನ್ನೊಂದು ಗುಣ, ಕರುಣೆ, ವಿದ್ಯಾರ್ಥಿ ವಾತ್ಸಲ್ಯ ಎಷ್ಟು ಅಂದ್ರೆ, ಸ್ವಾಮಿಗಳು ರಾತ್ರಿ ಮೋಸಂಬಿ ಹಣ್ಣಿನ ರಸ ಕುಡಿತಾ ಇದ್ರು. ಕೆಲವು ವರ್ಷ ಫಲಾರ ಮಾಡ್ತಿರ್ಲಿಲ್ಲ. ವಿದ್ಯಾರ್ಥಿಗಳು, ಒಬ್ಬ ಸಣ್ಣ ಹುಡುಗ ಹೋದ. ಸ್ವಾಮಿಗಳಲ್ಲಿ ದೊಡ್ಡ ಗುಣ ಏನು ಅಂದ್ರೆ, ಯಾರಿಗಾದ್ರೂ ಅಪ್ರೋಚೇಬಲ್ ಅವ್ರು ಯಾರೇ ಆಗಿರಲಿ. ಒಬ್ಬ ಹುಚ್ಚ ಹೋಗಿ ಮಾತಾಡಿಸಿದ್ರು ಅವನನ್ನು ಖುಷಿ ಪಡಿಸುವಂತೆ ಮಾತಾಡಿ ಕಳಿಸ್ತಿದ್ರು, ಅಷ್ಟು ಅಪ್ರೋಚಬಲ್ ಆಗಿ. ಒಬ್ಬ ಸಣ್ಣ ವಿದ್ಯಾರ್ಥಿ, 1-2ನೇ ಕ್ಲಾಸಿನ ಹುಡುಗ ಹೋದ. ನಮ್ಮ ಮಧ್ಯಾಹ್ನ ಊಟ ಆಗ್ತದೆ 12:30, ರಾತ್ರಿ 8:15 ಊಟ ಆಗ್ತದೆ, ಮಧ್ಯ 8 ತಾಸು ಟೈಮ್ ಇರ್ತದೆ, ನಮಗ್ ಹಸಿವೆ ಆಗ್ತದೆ, ಏನಾದ್ರು ಕೊಡಿಸ್ರಿ ಅಂತ. ಸ್ವಾಮಿಗಳು ಹೇಳಿದ್ರು, ಒಂದು ಫಲಾರ ಆಗ್ಬೇಕು, ಹಾಲು ಕೊಡ್ಬೇಕು ಹುಡುಗರಿಗೆ. ಈಗಿದ್ದಷ್ಟು ವ್ಯವಸ್ಥೆಗಳಾಗಿರ್ಲಿಲ್ಲಂತೆ, ನಾನು ಕೇಳಿಲ್ಲ, ಹಿರಿಯರು ಹೇಳಿದ್ದನ್ನ ಕೇಳಿದ್ದೀನಿ ಅಷ್ಟೆ. ಆವಾಗ ಅವ್ರಂದ್ರು, ಸ್ವಾಮಿ ಹಾಲು ತರಿಸ್ಲಿಕ್ಕೆ ಇಷ್ಟು ಜನ ಹುಡುಗರು, 50 ಜನ ಹುಡುಗರು ಇದ್ದಾರೆ, ಹಾಲು ತರಿಸ್ಲಿಕ್ಕೆ ಹಣ ಇಲ್ಲ. ಹೌದಾ, ಹಾಗಿದ್ರೆ ನಾನು ಇವತ್ತಿಂದ ಮೋಸಂಬಿ ಜ್ಯೂಸ್ ಕುಡಿಯೋದು ಬಿಟ್ಬಿಡ್ತೇನೆ, ಅದರಲ್ಲಿ ಏನ್ ಹಣ ಉಳಿತದಲ್ಲ ಅಷ್ಟನ್ನ ಹಾಲು ತಂದು ಹುಡುಗರಿಗೆ ಕೊಡ್ರಿ. ಈ ಯಾರು ಮಾಡ್ತಾರೆ? ನಾನ್ ತಗೊಳ್ಳೋ ಪದಾರ್ಥ ಅವರು ತಿನ್ನೋದೇ ಅದೊಂದು ಫಲಾರನೂ ಮಾಡಲ್ಲ, ಮೋಸಂಬಿ ಜ್ಯೂಸ್ ಕುಡಿತಿದ್ರು, ಅದನ್ನು ನಾನು ಬಿಟ್ಬಿಡ್ತೀನಿ, ಆ ಹಣದಲ್ಲಿ ಹುಡುಗರಿಗೆ ಹಾಲಿನ ವ್ಯವಸ್ಥೆ ಮಾಡ್ರಿ. ಪರಿಮಾಣ ಸಣ್ಣದಾಗಿರ್ಬೋದು, ಆದ್ರೆ ಭಾವನೆ ದೊಡ್ಡದು. ಇದು ವಿದ್ಯಾರ್ಥಿ ವಾತ್ಸಲ್ಯ. ಇನ್ನೊಂದು ಕಿಮಾಟೋಪೈ ಪ್ರಯೋಜನಂ. ಯಾವುದೇ ಕೆಲಸಗಳನ್ನ ಇವತ್ತು ನಾವು ಮಾಡಿದರೆ, ನಾವು 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಪ್ರಚಾರ ಕೊಡ್ತೀವಿ, ಸಹಜ. ಲೋಕದಲ್ಲಿ ಕೀರ್ತಿ ಕಾಮನೆ ಅನ್ನೋದು ತುಂಬಾ ವ್ಯಾಪಕವಾಗಿ ಬೆಳೆದು ಬಿಟ್ಟಿದೆ. ಅದು ಸರ್ಕಾರದಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಅದೇ ಭಾವನೆ ಇದೆ. ಆದರೆ ಸ್ವಾಮಿಗಳು ಮಾಡುವ ಕಾರ್ಯಕ್ರಮಗಳಲ್ಲಿ
ಅವ್ರು ಎಂದು ಪ್ರಚಾರ ಬಯಸಿ ಮಾಡ್ತಿರ್ಲಿಲ್ಲ. ಅವ್ರು ಇದ್ದಲ್ಲಿ ಪ್ರಚಾರ ತಾನೇ ಹುಡ್ಕೊಂಡ್ ಬರ್ತಿತ್ತು. ಅದಕ್ಕೆ ಎಷ್ಟು ಪ್ರತಿಕ್ರಿಯೆ ಕೊಡ್ಬೇಕು ಅಷ್ಟು ಮಾತ್ರ ಕೊಡ್ತಿದ್ರಾಗ್ಲಿ, ಇವರೇ ಪ್ರೆಸ್ಸನ್ ಕರೆಸೋದು, ಇವರೇ ಮಾತಾಡ್ಸೋದು, ಇದ್ಯಾವುದೂ ಇರಲಿಲ್ಲ. ನಂದಿಕೂರಲ್ಲಿ ಒಂದು ಉಷ್ಣ ಸ್ಥಾವರ ಇದೆ ಇಲ್ಲಿ ತರ. ಅದರ ಬೂದಿ ಹರಡಿ ಬಹಳಷ್ಟು ಗ್ರಾಮಗಳಿಗೆ ತೊಂದರೆ ಆಗಿತ್ತು. ಅವರೆಲ್ಲ ಬಂದು ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡಿದಾಗ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸ್ವಾಮಿಗಳು ನಾನು ಸತ್ಯಾಗ್ರಹ ಕೂಡ್ತೇನೆ ಅಂತ ಹೇಳಿ. ನಮ್ಮ ಸಂಚಾರದ್ದೇ ಕಾಲ. ಏನ್ ಸತ್ಯಾಗ್ರಹ? ಉಪವಾಸ ಇರ್ತೇನೆ ನಾನು. ಅದೇನು ಏಕಾದಶಿ ಅಲ್ಲ. ಕೆಲವರು ನೋಡಿ ನಾನು ಉಪವಾಸ ಕೂಡ್ತೀನಿ ಅಂತೇಳಿ ಏಕಾದಶಿ ಇಟ್ಕೊಳ್ಳೋದು ಆ ದಿವಸ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಬೇಕು ಅಂತ. ಹಂಗಲ್ಲ, ಅದು ಏಕಾದಶಿ ಇಲ್ಲದೇ ಇರೋ ದಿವಸ ಉಪವಾಸ ಕೂಡ್ತೀನಿ ಅಂತ ಹೇಳಿ ಅವರು ಪೂಜೆ ಗೀಜೆ ಎಲ್ಲ ಮುಗಿಸಿ ನಮ್ಮ ಪಾಠಗಳನ್ನು ಮಾಡಿ ಅಲ್ಲಿ ಕೂತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಬೆಳಗ್ಗಿಂದ ರಾತ್ರಿವರೆಗೂ ಪೂರ್ತಿ ಉಪವಾಸ. ಅದು ಪರಿಣಾಮ ಬೀರ್ತದೋ ಇಲ್ಲ ಅಂದ್ರೆ ಬೀರಿತು. ಅನೇಕ ಜನ ಪ್ರೆಸ್ ಅವ್ರು ಬಂದ್ರು, ಸದಾನಂದ ಗೌಡ್ರು ಆಗಿನ ಸಚಿವರಾಗಿದ್ರು, ಅವರು ಬಂದು ಎಲ್ಲ ಆಶ್ವಾಸನೆಗಳನ್ನು ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಹೋದ್ರು. ಈಗ ಅದು ಮೊದಲಿನ ವ್ಯಾಪಕತೆಯನ್ನು ಉಳಿಸ್ಕೊಂಡಿಲ್ಲ. ಅದರ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗಿದೆ. ಅದು ಸ್ವಾಮಿಗಳ ವಿಶೇಷವಾದಂತಹ ಪ್ರಯತ್ನದಿಂದ ಸಾಧ್ಯ ಆಗಿದೆ. ಯಾಕೆ ಹೇಳಿದೆ ಅಂದ್ರೆ, ಪ್ರಚಾರ ಕಡಿಮೆ ಅನ್ನೋದಕ್ಕೆ ಅವರು ಶುರು ಮಾಡಿದ ಬೆಳಗ್ಗೆ ಉಪವಾಸ, ಸಾಯಂಕಾಲ 4-4:30 ಹೊತ್ತಿಗೆ ಮೀಡಿಯಾ ಬಂತು. ಅವ್ರ ಮೀಡಿಯಾದವ್ರಿಗೆ ಏನ್ ಮಾಡ್ತಿದೀನಿ ಅಂತ ವಿಷಯ ಮುಟ್ಟಿಸ್ಬಿಟ್ರು. ಆ ಮೀಡಿಯಾದವ್ರು ಮತ್ತೇನಾದ್ರು ಕವರೇಜ್ ಬೇಕು ಅಂತ ಸುಧಾ ವಿದ್ಯಾರ್ಥಿಗಳು ನಮ್ಮ ಹತ್ರ ಎಲ್ಲ ಒಂದು 5 ನಿಮಿಷ ಮಾತಾಡ್ಸಿದ್ ಬಿಟ್ರೆ ಸ್ವಾಮಿಗಳು ಪ್ರಚಾರ ಪ್ರಿಯರೇ ಆಗಿರ್ಲಿಲ್ಲ. ಇವತ್ತೇನು ರಾಮಲಲ್ಲಾನ ವಿಗ್ರಹ ಇದೆ, ಅದು ಸ್ವಾಮಿಗಳು ಹೇಳಿದ್ದೇ ಮಾತು. ರಾಮಲಲ್ಲಾನನ್ನ ಪ್ರತಿಷ್ಠೆ ಮಾಡಿದ್ದೇ ಪೇಜಾವರ ಶ್ರೀಪಾದಂಗಳು. ಬರೀ ಅದನ್ನು ಒಂದು ಕಡೆ ಇಟ್ಟದ್ದಲ್ಲ. ಅದು ಆ ಕ್ಷಣಕ್ಕೆ ಹಿಂದಿನ ಗುಮ್ಮಟ ನಾಶ ಆಗಿ ಅಲ್ಲಿ ಏನಾದ್ರೂ ಒಂದು ಪ್ರತೀಕ ಇಟ್ರೆ ಆ ಪ್ರತೀಕವನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಜಾಗವನ್ನ, ಇಲ್ಲ ಅಂದ್ರೆ ಅದು ಪೂರ್ತಿ ಸರ್ಕಾರದ ಪ್ರೈವೇಟ್ ಪ್ರಾಪರ್ಟಿ ಅಂತ ಆಗ್ಬಿಡ್ತದೆ ಅಂತ ಹೇಳಿ ಆ ಸಮಯಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ತಂದು ಕೊಟ್ಟ ಅಲ್ಲೇ ಪೂಜೆ ಆಗ್ತಾ ಇದ್ದಂತಹ ಪ್ರತಿಮೆಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿಗಳು ಅದನ್ನ ರಾಮಲಲ್ಲಾನನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದು. ಅವರೊಬ್ಬರೇ ಅಲ್ಲ, ಆಗಿನ ಉಡುಪಿ ಸ್ವಾಮಿಗಳು ಇನ್ನೊಬ್ರು ಕೂಡ ಅಲ್ಲಿದ್ರು. ಅನೇಕ ಜನ ಸಂತರು ಇದ್ದ ಸ್ಥಳ. ಆ ಗುಮ್ಮಟ ಒಡೆದಾರೆ ಅಂತ ಒಬ್ಬ ಬಂದು ಹೇಳಿದ್ನು, ಸ್ವಾಮಿಗಳ ಶಿಷ್ಯ, ಅವ್ರಿನ್ನೂ ಇದ್ದಾರೆ. ಖುಷಿಯಿಂದ ಬಂದು ಸ್ವಾಮಿ ಗುಮ್ಮಟ ನೆಲಸಮ ಆಯ್ತು, ಇನ್ನು ನಾವು ಗುಡಿ ಕಟ್ಟಬಹುದು ಅಂತ. ಸ್ವಾಮಿಗಳಿಗೆ ಎಷ್ಟು ಅಹಿಂಸೆ ಅನ್ನೋದು ಆಪ್ಯಾಯ ಅಂತಂದ್ರೆ, ಆ ಹೇಳಿದವನಿಗೆ ಮೊದ್ಲಿಗೆ ಜೋರಾಗಿ ಕಪಾಳಕ್ಕೆ ಕೊಡ. ಗುಮ್ಮಟ ಒಡೆದಿದಾರ ನಿಜ, ಅದನ್ನ ಅಷ್ಟು ಖುಷಿ ಪಡಬೇಡ, ಅದರಿಂದ ಇನ್ನೊಬ್ಬರ ಭಾವನೆಗೆ ಹಿಂಸೆ ಆಗ್ತದೆ ಅಂತ. ಆ ಉದ್ವೇಗಗಳನ್ನ ಹೇಗೆ ನಾವು ಅದುಮಿಟ್ಟುಕೊಳ್ಬೇಕು, ಹೇಗೆ ಶಾಂತ ಮನಸ್ಕರಾಗಬೇಕು ಅನ್ನೋದು ಸ್ವಾಮಿಗಳು ಹೆಜ್ಜೆ ಹೆಜ್ಜೆಗೆ ತೋರಿಸಿಕೊಟ್ಟಂತಹ ಸ್ವಭಾವ. ಸ್ವಾಮಿಗಳ ದೈನಂದಿನ ಜೀವನದ ಮಹಾತ್ಮೆಗಳನ್ನ ನೀವು ನೋಡಿದಿರಿ. ದೇಶಪಾಂಡೆ ಸರ್, ನೀವೆಲ್ಲ ಪ್ರತಿಯೊಬ್ಬರು ಅನುಭವಿಸಿದ್ದೀರಿ. ಬೃಂದಾವನ ಆಗಿ 6 ವರ್ಷ ಆಯ್ತು ಸ್ವಾಮಿಗಳದು. ಬೃಂದಾವನ ನಂತರದಲ್ಲಿ ಅನೇಕ ಪವಾಡಗಳು ನಡೀತಾ ಇದೆ ಇನ್ನೂ ಕೂಡ. ಅದರಲ್ಲಿ ನಮ್ಮ ವಿದ್ಯಾಪೀಠದ ಒಬ್ಬ ಹಿರಿಯ ವಿದ್ವಾಂಸರು ಸ್ವಾಮಿಗಳು ಕನಸಲ್ಲಿ ಬಂದು, ಭಾರಿ ಪ್ರಸಿದ್ಧ ವಿದ್ವಾಂಸರು, ಹೆಸರು ಹೇಳಲ್ಲ ಅಷ್ಟೇ ನಾನೀಗ, ಬಂದು ನೀನು ಜಲದಾನ ಮಾಡು, ಜಲದಾನ ಮಾಡೋದರಿಂದ ಅನೇಕ ಆಪತ್ತು ಪರಿಹಾರ ಆಗ್ತದೆ ಅಂತ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರು ಕನಸಲ್ಲಿ. ಬೆಳಗ್ಗೆ ಎದ್ದು ಆಚಾರ್ಯರು ಒಂದು ಬೆಳ್ಳಿ ಪಾತ್ರೆಯಲ್ಲಿ ನೀರಿಟ್ಟು ಒಬ್ಬ ವ್ಯಕ್ತಿಯನ್ನು ಕರೆದು ಜಲದಾನ ಮಾಡಿದ್ರು. ಹೀಗೆ ಒಬ್ಬ ಪ್ರಸಿದ್ಧ ಪಂಡಿತರ ಮಗ ವಿದ್ಯಾಪೀಠದಲ್ಲಿ, ಅವನು ಪಂಡಿತ ಈಗಾಗಲೇ, ಅವ್ರ ತಂದೆ ಪ್ರಸಿದ್ಧ ಪಂಡಿತರು. ಅವನ್ ದಿವಸ ಬಂದು ಸ್ವಾಮಿಗಳ ಬೃಂದಾವನಕ್ಕೆ ನಮಸ್ಕಾರ ಮಾಡಿ ಹೋಗೋದು. ಒಂದ್ ದಿವಸ ಸ್ವಪ್ನದಲ್ಲಿ ಇತ್ತೀಚೆಗೆ ಸ್ವಾಮಿಗಳ ಕನಸಲ್ಲಿ ಬಂದು, ನೀನ್ ತರ್ಕಶಾಸ್ತ್ರ ಆರಂಭ ಮಾಡಿದ್ದಿ ಓದ್ಲಿಕ್ಕೆ, ಅದನ್ನ ಮಧ್ಯನೇ ಬಿಟ್ಟು ಈಗ ಮದುವೆ ಆಯ್ತು, ಮಕ್ಕಳಾಯ್ತು, ಅವ್ನು ಉದ್ಯೋಗದಲ್ಲಿದ್ದಾನೆ, ನೀನ್ ತರ್ಕಶಾಸ್ತ್ರ ಪೂರ್ತಿ ಓದ್ಬೇಕು ಅಂತ ಹೇಳಿದ್ದೆ, ನೀನು ಓದಿಲ್ಲ, ನಂಗೆ ಅಸಮಾಧಾನ ಇದೆ ಅಂತ. ಅವನಿಗೆ ಮತ್ತೆ ಗುರುಗಳ ಹತ್ರ ಆರಂಭದಿಂದ ಈಗ ದಿನಕರಿವರೆಗೂ ಬಂದಿದ್ದಾನೆ, ಓದ್ತಾ ಇದ್ದಾನೆ. ಅಂದ್ರೆ ಎದುರಿಗಿದ್ದಾಗಷ್ಟೇ ಅಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ಕಾಳಜಿ. ಅವರು ಬೃಂದಾವನಸ್ಥರಾದ್ರೂ ಇನ್ನೂ ಬಿಟ್ಟಿಲ್ಲ, ಸ್ವಾಮಿಗಳು ಓದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಲೌಕಿಕರೊಬ್ರು, ನಿತ್ಯ ವಿದ್ಯಾಪೀಠದ ಹತ್ರನೇ ಮನೆ. ಸ್ವಾಮಿಗಳು ಯಾವಾಗ ವಿದ್ಯಾಪೀಠಕ್ಕೆ ಬಂದಿರ್ತಾರೋ ಬರೋದು, ಸಾಯಂಕಾಲ ಪೂಜೆಗೆ ಅಟೆಂಡ್ ಆಗೋದು, ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಿರ್ಬೇಕಾದ್ರೆ ನಮಸ್ಕಾರ ಮಾಡಿ ಮಂತ್ರಾಕ್ಷತೆ ಕೈ ಒಡ್ಡೋದು. ವಿಚಿತ್ರ ಏನು ಅಂದ್ರೆ, ಅವ್ರಿಗೆ ಎಂದೂ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟಿಲ್ಲ. ಮಂತ್ರಾಕ್ಷತೆ ಜಾಗದಲ್ಲಿ ಹಣ್ಣೆ ಕೊಡ್ತಿದ್ರ, ಮಂತ್ರಾಕ್ಷತೆ ಕೊಡ್ತಿರ್ಲಿಲ್ಲ.
ಸಾಮಾನ್ಯ ಎಲ್ಲರಿಗೂ ಮಂತ್ರಾಕ್ಷ ಸಮೇತ ಹಣ್ಣು ಕೊಡ್ತಿದ್ರು. ಬೃಂದಾವನಸ್ಥರಾದ್ರು ಸ್ವಾಮಿಗಳು. ಬೃಂದಾವನಸ್ಥರಾಗಿ ಕೆಲವು ದಿವಸಕ್ಕೆ ಇವರು ವಿದ್ಯಾಪೀಠಕ್ಕೆ ಬಂದರು. ಭಾರಿ ದುಃಖ ಉಮ್ಮಳಿಸಿ ಬಂತು. ಸ್ವಾಮಿಗಳು ಬೃಂದಾವನ ಮುಂದೆ ನಿಂತುಕೊಂಡು, ಸ್ವಾಮಿ, ನಾ ಬಂದಾಗೆಲ್ಲ ಹಣ್ಣು ಕೊಡ್ತಿದ್ರಿ, ಇನ್ಯಾರು ಹಣ್ಣು ಕೊಡ್ತಾರೆ ನನಗೆ? ಅಷ್ಟು ಅನ್ಕೊಂಡು ಇನ್ನು ಆ ಪೂಜಾ ಮಂದಿರದ ಹತ್ರ ಬರ್ತಿದ್ದಾರೆ ಅಷ್ಟೇ. ಒಬ್ಬ ವಿದ್ಯಾಪೀಠದ ಸಣ್ಣ ಕ್ಲಾಸಿನ ಹುಡುಗ, ಅನೇಕ ಜನ ಇದಾರಲ್ಲ, ಅವರೊಬ್ಬರೇ ಅಲ್ಲ, ಅವನ್ ಕರೆಕ್ಟಾಗಿ ಹಣ್ಣು ತಂದು ಅವ್ರ ಕೈಯಲ್ಲಿ ಕೊಟ್ಟು ಹೋಗ. ಇದು ಮೊನ್ನೆ ಅವ್ರು ಹೇಳ್ಕೊಂಡ ವಿಷಯಗಳು. ಅಂದ್ರೆ ಒಬ್ಬ ವ್ಯಕ್ತಿ ಯಾರೇ ಪ್ರವೃತ್ತಿ ಮಾಡ್ಬೇಕಾದ್ರೆ ಒಂದು ಪ್ರವರ್ತಕ ಶಕ್ತಿ ಇಲ್ಲದೆ ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಇರಬೇಕಾದ್ರೆ ಇವ್ರು ಕೇಳಿದ್ದ ಹಣ್ಣು ಯಾರ ಮುಂದೆ ಬಾಯಿ ಬಿಟ್ಟಿಲ್ಲ. ಅವನ ಹಣ್ಣನ್ನು ಇವ್ರ ಕೈಗೆ ತಂದು ಕೊಡ್ಬೇಕು ಅಂದ್ರೆ ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ಶಾಸ್ತ್ರ. ನಮ್ಮಲ್ಲಿ ಕಾಕತಾಳೀಯ ಅನ್ನೋದು ನಿಯಮ ಅಷ್ಟೇ. ಕಾಕತಾಳೀಯತೆ ಅನ್ನೋದು ಇಲ್ವೇ ಇಲ್ಲ, ಎಲ್ಲವೂ ಪೂರ್ವ ಸಿದ್ಧವಾಗುತ್ತೆ. ಅದು ಒಳಗಡೆ ಗುರುಗಳು ನಿಂತು ಕೊಟ್ಟ ಶಕ್ತಿ, ಪ್ರೇರಕ ಶಕ್ತಿಯಿಂದ ಹುಡುಗ ತಂದು ಅವ್ರ ಕೈಯಲ್ಲೇ ಕೊಟ್ಟಿದ್ದಾನೆ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಯಾವಾಗ್ಲೂ ಹೇಳ್ತಿದ್ದ ಮಾತೇನು ಅಂದ್ರೆ, ಅಚ್ಯುತ ಪ್ರಜ್ಞರಿಗೆ ಮಧ್ವಾಚಾರ್ಯ ಸಿಕ್ಕಂತೆ ನಂಗೆ ಪೇಜಾವರ ಸ್ವಾಮಿ ಸಿಕ್ಕಿದ್ದಾರೆ ಅಂತ. ಭಾರಿ ವಿದ್ವಾಂಸರು, ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ನೋಡಿದವರು. ನಾನು ನೋಡಿಲ್ಲ ವಿದ್ಯಾಮಾನ್ಯ ತೀರ್ಥರ, ನಾನು ಸಣ್ಣವನು. ಸ್ವಾಮಿಗಳಿಗೆ ಯಾವಾಗ್ಲೂ ಹೇಳ್ತಿದ್ದೆ, ಅದೊಂದು ನಮ್ಗೆ ಚಿಂತೆ ಕಾಡ್ತದೆ, ನಾವು ವಿದ್ಯಾಮಾನ್ಯ ತೀರ್ಥರನ್ನು ನೋಡಿಲ್ಲ. ಆದ್ರೆ ಸಮಾಧಾನ ಏನು ಅಂದ್ರೆ ನಿಮ್ಮಲ್ಲೇ ಅವ್ರನ್ನ ಕಾಣಬಹುದು ಅಂತ. ಆ ವಿದ್ಯಾಮಾನ್ಯ ತೀರ್ಥರು ಅಷ್ಟು ದೊಡ್ಡ ವಿದ್ವಾಂಸರು, ಮಠಾಧಿಪತಿಗಳು, ತಪಸ್ವಿಗಳು, ಈ ಪ್ರಕೃತ ಶತಮಾನದ ಋಷಿಗಳಂದ್ರೂ ತಪ್ಪಿಲ್ಲ. ಅಂಥವ್ರು ಶಿಷ್ಯರ ಬಗ್ಗೆ, ಶಿಷ್ಯರ ಮಹತ್ವದ ಬಗ್ಗೆ ಅವ್ರು ಎಷ್ಟು ಪ್ರಚಾರ ಮಾಡ್ತಿದ್ರು ಅಂದ್ರೆ, ಎಷ್ಟು ಅವರಿಗೆ ತತ್ವಜ್ಞಾನ ಇತ್ತು ಆ ವಿಷಯದಲ್ಲಿ ಅಂದ್ರೆ, ಇವರು ಅಚ್ಯುತ ಪ್ರಜ್ಞರನ್ನ ಉದ್ಧರಿಸಿದ್ದು ಹೇಗೆ ಆಚಾರ್ಯ ಮಧ್ವರು, ಹಾಗೆ ಲೋಕಕ್ಕೆ ನನ್ನನ್ನ ಪರಿಚಯಿಸಿಕೊಟ್ಟಿದ್ದೇ ಪೇಜಾವರ ಸ್ವಾಮಿಗಳು ಅಂತ. ಆ ರೀತಿ ಹೇಳುವಂತಹ ಮಾತು. ವಾಕ್ಯಾರ್ಥ ಪಟುತ್ವ ಅದು ಇಬ್ಬರಲ್ಲೂ ಇದ್ದ, ಗುರು ಶಿಷ್ಯರಲ್ಲಿ ಇದ್ದ ಸಮಾನವಾದ ಧರ್ಮ. ಕಾಶಿಯಲ್ಲಿ ಅಷ್ಟಗ್ರಹ ಯೋಗ ಇದ್ದ ಸಮಯ. ಆವಾಗ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿಸಿದ್ರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು. ಅನೇಕ ಜನ ದಾನಿಗಳಿಗೆ ಸಹಕಾರ ಮಾಡಿದ್ದಾರೆ. ಒಂದು ದೊಡ್ಡ ವಾಕ್ಯಾರ್ಥ ಸಭೆ. ಷಡಂಗ ರಾಮಚಂದ್ರ ಶಾಸ್ತ್ರಿಗಳು ಅಂತ ಸ್ವಾಮಿಗಳ ಸಂಚಾರದಲ್ಲೇ ಹೇಳಿದ ಮಾತು. ತರ್ಕಭೂಯಿಷ್ಠವಾದ ಪರಿಷ್ಕಾರಗಳನ್ನು ಹೇಳ್ತಾ ಅವರು ಒಂದು ಪೂರ್ವ ಪಕ್ಷ ಸ್ಥಾಪನೆ ಮಾಡಿದರು. ಉತ್ತರ ದೇಶದ, ದಕ್ಷಿಣ ದೇಶದ ಎಲ್ಲಾ ಪಂಡಿತರು ಸೇರಿದಂತಹ ಸಭೆ. ಆ ಪೂರ್ವ ಪಕ್ಷಕ್ಕೆ ಆ ಸಮಯಕ್ಕೆ ಯಾರಿಗೂ ಉತ್ತರ ಹೊಳೆದಿಲ್ಲ. ಸಾಯಂಕಾಲ ಆದ್ಮೇಲೆ ಯಾವುದೇ ಆಗ್ಲಿ ಧಾರ್ಮಿಕವಾಗಿದ್ರೆ ಸಾಯಂಕಾಲಕ್ಕೆ ಮುಗೀತದೆ ಅಂತ. ಮಹಾಭಾರತ ಯುದ್ಧ ಅದು ಧರ್ಮ ಯುದ್ಧ. ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿಗೆ ಮುಗಿದು ಬಿಡುತ್ತಿತ್ತು. ಎಲ್ಲರೂ ಬಂದು ಸಂಧ್ಯಾವಂದನೆ ಮಾಡಿ ಅರ್ಗೆ ಗಿರ್ಗೆ ಕೊಟ್ಟು ಮಲ್ಕೊಂಡು ಮತ್ತೆ ಬೆಳಗ್ಗೆ ಸೂರ್ಯೋದಯ ಆದ ಮೇಲೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೊಂದು ಟೈಮಿಗೆ ನಿಯಮಿತವಾದ ಸಮಯಕ್ಕೆ ಯುದ್ಧಕ್ಕೆ ಬರ್ತಾ ಇತ್ತು. ಈಗ ಹಗಲಿಲ್ಲ ರಾತ್ರಿ ಇಲ್ಲ, ಯಾವಾಗಾದ್ರೂ ಯುದ್ಧ, ಯಾವಾಗಾದ್ರೂ ಬಾಂಬ್ ತಲೆ ಮೇಲೆ ಬೀಳ್ಬೋದು. ಇದು ಧರ್ಮ ಶಾಸ್ತ್ರಾರ್ಥ ಆದ್ದರಿಂದ ಸಾಯಂಕಾಲಕ್ಕೆ ಬಿಟ್ಟು ಅಲ್ಲಿಂದ ಬಂದವರೇ ಅವಸರದಲ್ಲಿ ಸಾಯಂಕಾಲ ಪೂಜೆ ಜಪ ಮುಗಿಸಿದಂತಹ ಇಬ್ಬರು ಶ್ರೀಪಾದರು ಅವರ ಪೂರ್ವ ಪಕ್ಷವನ್ನೇ ದೃಢ ಮಾಡಿಕೊಂಡು, ಒಬ್ಬರು ಇದು ಪೂರ್ವ ಪಕ್ಷ, ಇದಕ್ಕೆ ಉತ್ತರ ಹೇಳ್ರಿ. ಗುರುಗಳು ಉತ್ತರ ಹೇಳಿದ್ರೆ ಶಿಷ್ಯಂದ್ರ ಮತ್ತೆ ಅದಕ್ಕೊಂದು ಹೊಸ ಪ್ರಶ್ನೆ. ಹಿಂಗೆ ಎಲ್ಲಿವರೆಗೂ ಆಯ್ತು ಅಂದ್ರೆ, ಬೆಳಗ್ಗೆ ಶಿಷ್ಯ ಬಂದು ಹೇಳಿದ್, ನನ್ನ ಸ್ವಾಮಿ 4:30 ಆಗಿದೆ, ಸ್ನಾನಕ್ಕೆ ಹೋಗ್ತೀರಾ? ಅವರಿಗೆ ರಾತ್ರಿ ಕಳೆದದ್ದೇ ಗೊತ್ತಾಗಿಲ್ಲ, ಇನ್ನೂ ತೀರ್ಮಾನ ಆಗಿಲ್ಲ. ಅಂದ್ರೆ ಇಬ್ಬರು ಉತ್ತರ ಸಿಕ್ಕಾಗಿದೆ. ಪರಸ್ಪರ ಸ್ವಾಮಿಗಳಿಗೆ ಇದು ಸಿದ್ಧಾಂತ ಅಂತ ಅನ್ಸಿಲ್ಲ. ಅಷ್ಟು ಚರ್ಚೆ ನಡೀತಾನೆ ಇದೆ, ವಿಕಲ್ಪಗಳು ಹೋಗ್ತಾನೆ ಇದೆ. ಕೊನೆಗೆ ಪೇಜಾವರ ಸ್ವಾಮಿಗಳು ಹೇಳಿದ್ರಂತೆ, ಸ್ವಾಮಿ, ನಾನು ಇದಕ್ಕೊಂದು ಉತ್ತರ ತೀರ್ಮಾನ ಮಾಡಿಟ್ಟಿದ್ದೀನಿ, ನೀವು ಮತ್ತೆ ಅದನ್ನ ನಿಮ್ಮ ಮುಂದೆ ಹೇಳಿದ್ರೆ ಮತ್ತೆ ಅದ್ರ ಮೇಲೆ ಒಂದು ನಿಮಗೆ ಪ್ರಶ್ನೆ ಬರ್ಬೋದು, ಬೇಡ, ಸಭೆಯಲ್ಲೇ ಹೇಳ್ತೀನಿ, ಅಲ್ಲೇನಾದ್ರು ಪ್ರಶ್ನೆ ಬಂದ್ರೆ ನೋಡ್ಕೊಳ್ಳೋಣ. ಆಯ್ತು ಅಂತ ಹೋದ್ರು. ಮರುದಿವಸ ಸಭೆ ಆರಂಭ ಆಯ್ತು. ಮೊದಲಿಗೆ ಬೇರೆ ಶಾಸ್ತ್ರದ ಚಿಂತನೆಗಳಾಗಿ ಮತ್ತೆ ರಾಮಶಾಸ್ತ್ರಿಗಳು ಹೇಳಿದ್ರು, ನಾವು ಪ್ರಶ್ನೆಗೆ ಉತ್ತರ ಬರಲಿಲ್ಲ ನಿಮ್ಮಿಂದ. ಸ್ವಾಮಿಗಳು ವಾಕ್ಯಾರ್ಥದ ಕ್ರಮ ಏನು ಅಂದ್ರೆ, ಪೂರ್ವ ಪಕ್ಷಿಗಳು ಏನ್ ಹೇಳಿರ್ತಾರೆ ಮೊದಲಿಗೆ ಅದನ್ನು ಪೂರ್ತಿ ಅನುವಾದ ಮಾಡ್ಬೇಕು. ಅನುವಾದ ಮಾಡಿ ಆಮೇಲೆ ಉತ್ತರ ಹೇಳ್ಬೇಕು. ಸುಮ್ಮನೆ ಪ್ರಶ್ನೆ ಕೇಳಿದೆ, ಸುಮ್ಮನೆ ಉತ್ತರ ಹೇಳಿದೆ ಆಗಲ್ಲ. ಅವ್ರು ಹೇಳಿದ್ದನ್ನೆಲ್ಲ ಅನುವಾದ ಮಾಡಿ ಒಂದು ಅರ್ಧ ಗಂಟೆ, ಇವರೊಂದು 10 ನಿಮಿಷ, ನಮ್ಮ ಪರಿಷ್ಕಾರ ಹೀಗಿದೆ, ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಅಂತ. ಯಾವಾಗ ಇಷ್ಟು ಹೇಳಿದ್ರು ಸ್ವಾಮಿಗಳು, ಸಭೆ ಸ್ತಬ್ಧವಾಗಿತ್ತು, ಯಾರು ಉತ್ತರ ಕೊಡೋರು ಇರ್ಲಿಲ್ಲ. ಸ್ವಾಮಿಗಳು ಹೇಳ್ತಿದ್ರು, ಒಳಗೆ ಇವರು ರಾಮಚಂದ್ರ ಶಾಸ್ತ್ರಿಗಳು ಏನಾರು ಮತ್ತೆ ಪೂರ್ವ ಪಕ್ಷ ಮಾಡಿದರೆ ಇದು ಮತ್ತೆ ಎಷ್ಟು ದಿವಸ ನಡೀತದೋ ಏನು ವಾಕ್ಯಾರ್ಥ ಅಂತ ವಿಚಾರ ಮಾಡ್ತಿದ್ದೆ. ಅವರು ತಮ್ಮ ಆಸನದಿಂದ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ, ನಿಮ್ಮ ಪ್ರಶ್ನೆಗೆ, ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದೆ, ಮುಂದೆ ನಂಗೆ ಹೊಳಿತಿಲ್ಲ ಅಂತ. ಅಂದ್ರೆ ಶಾಸ್ತ್ರದ ಪ್ರಚಾರದ ಬಗ್ಗೆ, ಶಾಸ್ತ್ರ ರಕ್ಷಣೆಯ ಬಗ್ಗೆ ಗುರುಗಳಿಗಿದ್ದ ದೀಕ್ಷೆ ಅದು ಗುರುಗಳಿಗೂ ಹಾಗಿತ್ತು. ನಮ್ಮ ಪ್ರಸಿದ್ಧ ಪಂಡಿತರೊಬ್ರು ವಾಕ್ಯಾರ್ಥ ಪಟುಗಳು,
ಅವರು ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ ಅನ್ಕೊಂಡಿದ್ರಂತೆ, ಸಾಕಿನ ಈ ಚರ್ಚೆಗಳು, ಬರೀ ಪ್ರಮೇಯ ವಿಚಾರ ಮಾಡೋಣ, ವಾಕ್ಯಾರ್ಥ ವಿಷಯಗಳು ಬೇಡ ಅಂತ. ರಾತ್ರಿ ಅವರ ಕನಸಲ್ಲಿ ವಿದ್ಯಾಮಾನ್ಯ ತೀರ್ಥರು ಬಂದು, ಚರ್ಚೆ ಮಾಡ್ಲಿಕ್ಕೆ ನಾನೇ ನಿನಗೆ ಪ್ರವೃತ್ತಿ ಮಾಡಿಸ್ತವನು, ಚರ್ಚೆ ಮಾಡ್ಲೇಬೇಕು, ಅದೊಂದು ಶಾಸ್ತ್ರ ರಕ್ಷಣೆಯ ಅಂಗ, ಅದನ್ನ ಬಿಡಬಾರ್ದು ನೀನು, ಒಂದು ಮಂತ್ರಾಕ್ಷತೆ ಕೊಟ್ಟ. ಕನಸಲ್ಲಿ ಇದು ಕನಸಾಗಿ ಬಿದ್ದಿದೆ ಬಿಡು ಅಂತ. ಬೆಳಗ್ಗೆ ಇವರು ಎದ್ರೆ ಕೈಯಲ್ಲಿ ಮಂತ್ರಾಕ್ಷತೆ. ಅವತ್ತಿಂದ ಮತ್ತೆ ವಾಕ್ಯಾರ್ಥ ಶುರು ಮಾಡಿದ್ರು, ವಾಕ್ಯಾರ್ಥ ನಿಲ್ಲಿಸ್ಲಿಲ್ಲ. ಅದು ಗುರುಗಳ ಹಾಗಿದ್ರೆ, ಗುರುಗಳಂತೆ ಶಿಷ್ಯಂದ್ರು ಸ್ವಾಮಿಗಳು. ಅವರ ನಿರಂತರವಾಗಿ ಅವ್ರು ಯಾವಾಗಲೂ ಹೇಳಿದ್ ನೀವು ಕೇಳಿದಿರಿ, ನಾನು ನಂತರದಲ್ಲಿ ಇಲ್ಲೇ ಇರ್ತೀನಿ, ಹುಡುಗರ ಹಾಸ್ಟೆಲ್ ಎದುರುಗಡೆ ನಾನು ಬೃಂದಾವನ ಆಗ್ಬೇಕು. ಅದು ಬರೀ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗಲ್ಲ, ಅವ್ರ ಆತ್ಮೀಯವಾಗಿ ಯಾರ್ಯಾರು ಲೌಕಿಕ ಶಿಷ್ಯಂದ್ರಿದ್ರು ಎಲ್ಲರಿಗೂ ಹೇಳ್ತಿದ್ರು ಅದನ್ನು. ಅದು ಹೆಂಗೆ ಹೇಳ್ತಿದ್ರು ಅಂದ್ರೆ, ಈ GK ಸತ್ಯಮೂರ್ತಿ ಆಚಾರ್ಯ ಇದಾರಲ್ಲ, ನಮಗಿಂತ ಅವ್ರು 4-5 ವರ್ಷ ಸೀನಿಯರ್. ಅವ್ರ ಸಮಯದಲ್ಲೇ ಹೇಳ್ತಿದ್ರಂತೆ, ನಾನು ಮುಂದಿನ ವರ್ಷ ಸುಧಾಪಾಠ ಮಾಡ್ತೀನೋ ಇಲ್ಲೋ ಅಂತ. ನಮ್ಮ ಸಂಚಾರದಾಗ ಹೇಳಿದ್ರು. ಹಿಂಗೆ 7-8 ವರ್ಷ ಹಂಗೆ ಹೇಳ್ತಿದ್ರು ಸ್ವಾಮಿಗಳು. ಹುಡುಗರೆಲ್ಲ ಸ್ವಾಮಿಗಳಲ್ಲಿ, ಸ್ವಾಮಿಗಳು ಅನ್ನೋ ಆಚಾರ್ಯ ಹೇಳಿದ್ರಲ್ಲ, ಸ್ವಾಮಿಗಳು ನಾವು ಅಂತಂದ್ರೆ ಬೇರೆ ಕಡೆ ಒಂದು ಗೌರವದ ಬೌಂಡ್ರಿ ಕಾಂಪೌಂಡ್ ದೊಡ್ಡದಿರ್ತದೆ. ಅದು ಆ ಕಡೆ ಮುಟ್ಟಬೇಕು ಅಂದ್ರೆ ಅದರ ಅಗಲ ಒಂದು ದಾಟುವುದು ಕಷ್ಟ ಇರ್ತದೆ. ಇಲ್ಲಿ ಬಾಂಡ್ರಿನೇ ಇರಲಿಲ್ಲ. ಇಲ್ಲಿ ಸ್ವಾಮಿಗಳು ಅನ್ನೋದು ಹೋಗ್ಬಿಟ್ಟು ನಾವು ಅಜ್ಜ ಅಂತ ಕರಿತಿದ್ದೇ ಜಾಸ್ತಿ. ಹಾಗೆ ಅಜ್ಜ ಮೊಮ್ಮಗನ ಬಾಂಧವ್ಯ ಸ್ವಾಮಿಗಳಲ್ಲಿ ಇತ್ತು. ಸ್ವಾಮಿಗಳು ಯಾವಾಗ್ಲಾದ್ರೂ ಒಂದ್ ಸರ್ತಿ, ಮುಂದಿನ ಸರಿ ನಾನು ಸುಧಾಪಾಠ ಮಾಡ್ತೀನೋ ಇಲ್ಲೋ ಅಂದಾಗ, ಸ್ವಾಮಿ 10 ವರ್ಷದಿಂದ ಹೆಂಗೆ ಹೇಳ್ತಿದ್ದೀರಿ, ಏನಾಗಲ್ಲ ಸುಮ್ ಕೂಡ್ರಿ ಅಂತ ಹೇಳ್ತಿದ್ರು. ಇನ್ನೊಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕೊಟ್ಟ ಕುದುರೆಯನ್ನೇರಿ ಗುರಿ ಮುಟ್ಟು ಅಂತ. ಅಂದ್ರೆ ನೆಪಗಳನ್ನು ಹೇಳಬೇಡ ಅಂತ. ಸ್ವಾಮಿಗಳಿಗೆ ದೇವರು ಕೊಟ್ಟ ಕುದುರೆ ಅಂದ್ರೆ ಸನ್ಯಾಸಾಶ್ರಮ. ಅದು ಯಾದೃಚ್ಛಿಕವಾಗಿ ದೈವೇಚ್ಛೆಯಿಂದ ಸಿಕ್ಕಂತಹ ಬಾಲ ಸನ್ಯಾಸ ಯೋಗ ಅವರಿಗೆ. ಸಾಮಾನ್ಯ ಒಬ್ಬ ಗೃಹಸ್ಥನೇ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ಪರಿಧಿಗಳ ಅಡ್ಡ ಬರ್ತದೋ ಆ ಎಲ್ಲ ಕೆಲಸಗಳನ್ನ ಅತ್ಯಂತ ಕ್ಲಿಷ್ಟವಾದ ಆಶ್ರಮದಲ್ಲಿದ್ದು ಎಲ್ಲಾ ಗುರಿಗಳನ್ನು ಮುಟ್ಟಿದ ಕೀರ್ತಿ ಅದು ಪೇಜಾವರ ಸ್ವಾಮಿಗಳಿಗೆ ಸಲ್ತದೆ. ಯಾಕೆಂದ್ರೆ ಒಬ್ಬ ಗೃಹಸ್ಥ ತನ್ನ ಒಂದು ಮೇರೆಯನ್ನು ಮೀರಿ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಲ್ಲಿ ಅವನಿಗೆ ಮತೀಯ ವಿಚಾರಗಳ ಅಡ್ಡ ಬರ್ತದೆ, ಮಠೀಯ ವಿಚಾರಗಳ ಅಡ್ಡ ಬರ್ತದೆ. ಅವೆಲ್ಲವನ್ನ ಬಾಂಡ್ರಿಗಳನ್ನ ಮೀರಿ ಸ್ವಾಮಿಗಳಿಗೆ ಕೆಲಸ ಮಾಡಿದ್ರು. ಅವರಿಗಿದ್ದ ದೊಡ್ಡ ಆಸೆ ಏನು ಅಂದ್ರೆ, ಒಬ್ರು ಇವತ್ತು ಫೇಸ್ಬುಕ್ ಅಲ್ಲಿ ಬರ್ಕೊಂಡಾರ, ಸ್ವಾಮಿಗಳ ಸ್ಮರಣೆ ಮಾಡ್ತಾ ಒಂದು ಲೇಖನ ಬಂದ್ರೆ ಅದಕ್ಕೆ ಬರ್ಕೊಳ್ತಾರೆ. ಏನಂತಂದ್ರೆ, ಅವರು ಈ ಗೋಕರ್ಣ ಪರ್ತಗಾಳಿ ಮಠದವರು, ಸಂಗೀತ ವಿದುಷಿ ಹೆಣ್ಮಗಳು. ಅವ್ರಿಗೇನು ಅಂದ್ರೆ ಆ ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಅಪೇಕ್ಷೆ ಇತ್ತು. ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ, ಹೋಗ್ಲಿಕ್ಕೆ ಕಷ್ಟ. ಯಾಕಂದ್ರೆ ಸ್ವಾಮಿಗಳು ಸುಲಭವಾಗಿ ಸಿಕ್ಕರು ಕೂಡ ಪರಿವಾರದವ್ರು ಬಿಡೋದು ಕಷ್ಟ ಇರ್ತದೆ ಎಲ್ಲ ಕಡೆ. ಆದ್ದರಿಂದ ಏನ್ ಮಾಡೋದು ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಅಂತ. ಅಷ್ಟರಲ್ಲೇ ಸ್ವಾಮಿಗಳ ಪರ್ಯಾಯದಲ್ಲಿ ಹಾಡೋ ಭಾಗ್ಯ ಸಿಕ್ತು ಗುಂಪಿನಲ್ಲಿ. ಹಾಡಿದ ಮೇಲೆ ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ಹಿಂಗ್ ನನ್ನ ಹೆಸರು ಇಂಥದ್ದು, ನಾನು ಇಂಥ ಮಠದವಳು, ನಾನು ಮಂತ್ರಾಕ್ಷತೆ ತಗೊಳ್ಬೇಕು ಅನ್ಕೊಂಡಿದ್ದು ನಮ್ಮ ಗುರುಗಳ ಹತ್ರ, ಇನ್ನು ಹೋಗ್ಲಿಕ್ಕಾಗಿಲ್ಲ. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತಿ, ನಿಮ್ ಗುರುಗಳು ನಾವು ಒಂದೇ ಅಂತ ಭಾವಿಸು, ನಾವೇನ್ ಬೇರೆ ಬೇರೆ ಅಲ್ಲ, ನಾನು ಹಿಂಗ್ ಮಂತ್ರಾಕ್ಷತೆ ಕೊಡ್ತೀನಿ ತಗೋ ಅಂತ ಹೇಳಿ ಸ್ವಾಮಿಗಳು ಮಂತ್ರಾಕ್ಷತೆಯ ಜೊತೆಗೆ ಯಾರಿಗೂ ಕಾಣದಂತೆ ಆ ಹುಡುಗಿಗೆ ಉತ್ಸಾಹ ತುಂಬಲಿಕ್ಕೆ, ಸಂಗೀತದಲ್ಲಿ ಇನ್ನೂ ಹೆಚ್ಚು ಸಾಹಸ ಮಾಡ್ಲಿಕ್ಕೆ, ಪ್ರಯತ್ನ ಮಾಡ್ಲಿಕ್ಕೆ ಒಂದು ಮುಷ್ಟಿಯಷ್ಟು ನೋಟಿನ ಕಂತೆಯನ್ನ ಹುಡುಗಿ ಕೈಯಲ್ಲಿ ಕೊಟ್ಟಿದ್ರು. ಭಾರಿ ಆಶ್ಚರ್ಯ ಆಯ್ತು ಅಂತ ಅವರು ನೆನೆಸ್ಕೊಂಡಿದ್ದಾರೆ. ಅದನ್ನ ಆವಾಗ್ಲೇ ಹೇಳಿದೆ, ದೇವರ ಪಟವನ್ನು, ಗುರುಗಳ ಮೂರ್ತಿಯನ್ನು ನೋಡ್ತಿದ್ರೆ ಅದು ಪ್ರತಿಯೊಬ್ಬರಿಗೂ ನನ್ನನ್ನೇ ನೋಡ್ತಾ ಇದೆ ಅಂತ ಅನಿಸ್ತದೆ ಹೇಗೋ ಹಾಗೆ. ಸ್ವಾಮಿಗಳಿಂದ ಅನುಗ್ರಹೀತರಾದವರು ನೋಡ್ತಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ನಾನೇ ಅನುಗ್ರಹೀತ ಅಂತ ಹೇಳ್ತಾನಾಗ್ಲಿ, ಯಾರು ನನ್ನಿಂದ ಆಗಿಲ್ಲ, ಗುರುಗಳ ಸಂಪರ್ಕ ಬಂದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಠಾತೀತವಾಗಿ ಒಬ್ಬ ಗುರುಗಳ ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ಅದು ಪ್ರಾಯ ಆಚಾರ್ಯ ಮಧ್ವರನ್ನ ಬಿಟ್ರೆ ಅದು ವಿಶ್ವೇಶತೀರ್ಥರನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಯಾಕೆಂದ್ರೆ ಆಚಾರ್ಯ ಮಧ್ವರ ನಂತರ ಮತ್ತೆ ನಮಗೆ ಬೌಂಡ್ರಿಗಳು ಬರ್ಲಿಕ್ಕೆ ಶುರು ಆಗ್ತವೆ. ಅವ್ರು ನಮ್ಮೂರು ಗುರುಗಳು ಇವರು ಅಂತ. ಆದ್ರೆ ಈ ಬಾಂಡ್ರಿ ಲೆಸ್ ಜೀವನ ನಡೆಸಿ ಶಿಷ್ಯಂದ್ರನ್ನು ಹಾಗೆ ಬಾಂಡ್ರಿ ಇಟ್ಕೊಳ್ಳದೆ ಉದ್ಧಾರ ಮಾಡಿ ಇವತ್ತೆಲ್ಲರಿಂದಲೂ ಕೂಡ ಸ್ತುತ್ಯರಾಗಿ ಗುರುಗಳು ನಮಗೆ ಪ್ರತ್ಯಕ್ಷ ಸಿದ್ಧರಾಗಿದ್ದಾರೆ. ಅಂತಹ ಗುರುಗಳ ಜೀವಮಾನದ ಸಾಧನೆ ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿದ್ದ ಮಾತು, ನನ್ನ ಹೃದಯ ಸ್ಥಾನದಲ್ಲಿ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇದೆ ಅಂತ.
ಗುರುಗಳ ವೃಂದಾವನ ಪ್ರವೇಶ ನಂತರ ಎಲ್ಲರಿಗೂ ಅನಿಸಿದ್ದು ನಿರ್ವಾತ ಸೃಷ್ಟಿ ಆಗ್ತದೋ ಏನೋ ಅಂತ. ಯಾಕೆಂದ್ರೆ ಮಹಾಪುರುಷರ ನಂತರದ ಸ್ಥಾನ ಅದು ನಿರ್ವಾತ ಕಾರಣ ಆಗ್ತದೆ ಅಂತ ಅನಿಸ್ತದೆ. ರಾಯರ ವೃಂದಾವನಸ್ಥರಾದಾಗೂ ಆಗಿನ ಜಗತ್ತು ಅನ್ಕೊಂಡಿತ್ತು ನಿರ್ವಾತ ಸೃಷ್ಟಿ ಆಗ್ತದೆ ಅಂತ. ಅದು ಹಾಗಾಗ್ಲಿಲ್ಲ. ಯೋಗೀಂದ್ರ ತೀರ್ಥರಲ್ಲೇ ರಾಯರು ನಿಂತು ಮಾಡಿಸಿದ್ರು. ಅದನ್ನ ನಾವು ಇತಿಹಾಸದಿಂದ ತಿಳಿತೇವೆ. ಹಾಗೆ ಆಚಾರ್ಯರ ನಂತರ, ಆಚಾರ್ಯರು ಬದರಿಕಾಶ್ರಮ ಪ್ರವೇಶ ನಂತರ ನಿರ್ವಾತ ಸೃಷ್ಟಿ ಆಗ್ತದೇನೋ ಅನ್ಕೊಂಡ್ರೆ ಪದ್ಮನಾಭ ತೀರ್ಥರಲ್ಲಿ ನಿಂತು ಆಚಾರ್ಯರು ನಡೆಸಿಕೊಟ್ಟಂತಹ ದೃಷ್ಟಾಂತವನ್ನು ನಾವು ಕಾಣ್ತೇವೆ. ಹಾಗೆ ಗುರುಗಳ ವೃಂದಾವನ ಪ್ರವೇಶ ನಂತರ ನಿರ್ವಾತ ಸೃಷ್ಟಿ ಆಗ್ತದೆ ಅಂತ ಅನ್ಕೊಂಡಿದ್ವಿ. ಅದೇ ನಿರ್ವಾತ ಸೃಷ್ಟಿ ಆಗಿಲ್ಲ. ಇನ್ನೂ ಪೂರ್ವ ವೈಭವ ಅಭಿವೃದ್ಧಿ ಆಗ್ತಾ ಇದೆ. ಹುಡುಗರು ಹಿಂದೆಲ್ಲ 30-40 ಜನ ಸುಧಾ ಮಂಗಳ ಆದ್ರೆ ಒಬ್ಬರಿಬ್ಬರು ಅಥವಾ 4-5 ಜನ ಸುಧಾ ಅನುವಾದ ಅಂತ ಮಾಡ್ತಿದ್ರು. ಅದಾದ್ಮೇಲೆ ಒಂದು ಮಹಾಪರೀಕ್ಷೆ ಅಂತ ಸ್ವಾಮಿಗಳು ಇಟ್ಟಿದ್ರು. ಜಿಜ್ಞಾಸಾಧಿಕರಣ ಒಂದು 5-6 ಜನ ಹಿರಿಯ ವಿದ್ವಾಂಸರ ಸಮಕ್ಷಮ ಸ್ವಾಮಿಗಳೇ ಕೂತು ಪರೀಕ್ಷೆ ಮಾಡಿ ಮಾರ್ಕ್ ಹಾಕ್ತಿದ್ರು. ಆ ರೀತಿ ಮಹಾಪರೀಕ್ಷೆ ಕೊಟ್ಟು ಉತ್ತೀರ್ಣರಾದವರಿಗೆ ಸ್ವಾಮಿಗಳು ತಿಂಗಳ 1,500 ರೂಪಾಯಿ ಪಾರಿತೋಷಕವನ್ನು ಕೊಡ್ತಿದ್ರು. ಇದು 2015ರವರೆಗೂ ಇದು ನಡೆದಿತ್ತು. ನಾವು ಆ ಪಾರಿತೋಷಕ ತಗೊಂಡಿದ್ವಿ. ಆದರೆ ನಮ್ಮ ಸುಧಾಮಂಗಳ ಅನ್ಬಾರ್ದು, ರಾಯಚೂರು ಸುಧಾಮಂಗಳದಿಂದ ಪರೀಕ್ಷೆ ಆರಂಭ ಆಯ್ತು. ಅಲ್ಲಿವರೆಗೂ ಅನುವಾದ ಮಾತ್ರ ಇತ್ತು. ರಾಯಚೂರು ಸುಧಾಮಂಗಳದಲ್ಲಿ ನಮ್ಮ ಬ್ಯಾಚಿನ 4 ಜನ ನಾವು ಪರೀಕ್ಷೆ ಕೊಟ್ವಿ. ಒಂದೊಂದು ಅಧಿಕರಣದ ಪರೀಕ್ಷೆ ಅಂತ, 1-2 ಅಧಿಕರಣದ ಪರೀಕ್ಷೆ. ಅದಾದ ಮೇಲೆ ಅಧಿಕರಣ ಹೋಗಿ ಅಧ್ಯಾಯ ಆಯ್ತು, ಅಧ್ಯಾಯ ಹೋಗಿ ಸಮಗ್ರ ಸುಧಾ ಪರೀಕ್ಷೆ ಆಯ್ತು. ಬರೀ ಸಮಗ್ರಕ್ಕೆ ನಿಲ್ದೇನೆ ಈಗ ವ್ಯಾಖ್ಯಾನ ಸಮೇತ ಸಮಗ್ರ ಸುಧಾ ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ ಹುಡುಗರು. ಈಗೊಬ್ಬ ಇತ್ತೀಚಿನ ಅಧ್ಯಾಪಕರು, ಈಗ ಒಂದು 3-4 ವರ್ಷ ಆಯ್ತು ಮಂಗಳಾಗಿ, ಮಧ್ವೇಶಾಚಾರ ಅಂತ, ಅವರು ಉಡುಪಿ ಮೂಲದವರು, ಭಾರಿ ಸರಳ ವ್ಯಕ್ತಿ. ಈಗ ಸರ್ವ ಮೂಲಗಳನ್ನು ವ್ಯಾಖ್ಯಾನ ಸಮೇತ ಪರೀಕ್ಷೆ ಕೊಡ್ತಾ ಇತ್ತು. ಅಂದ್ರೆ ಸ್ವಾಮಿಗಳಿಗೆ ಹುಡುಗರನ್ನ ಓದಿಸ್ಬೇಕು, ಶಾಸ್ತ್ರ ರಕ್ಷಣೆ ಮಾಡಬೇಕು ಅಂತ ಅವರು ವಿಶ್ವೇಶ ತೀರ್ಥರಲ್ಲ, ಅವರು ಭಂಡಾರಕೇರು ಸ್ವಾಮಿಗಳು ಹೇಳ್ತಿದ್ರು, ಬೇರೆಯವರು ಹೇಳ್ತಿದ್ರು, ಅವರು ವಿಶ್ವಕ್ಕೂ ಸಲ್ಲುವ ಸಂತರು, ಈಶನಿಗೂ ಸಲ್ಲುವ ಸಂತರು ಅಂತ. ಅದರಿಂದ ವಿಶ್ವ ಅಂದ್ರೆ ಶಾಸ್ತ್ರ ತಿಳಿದೇ ಇರುವಂತಹ ಲೌಕಿಕ ಜನರು ಎಲ್ಲರೂ ವಿಶ್ವ ಶಬ್ದದಿಂದ ಬರ್ತಾರೆ. ಈಶ ಅಂದ್ರೆ ಆಧ್ಯಾತ್ಮ ನಿಷ್ಠರಾದಂತಹ ಏನು ಹುಡುಗರಿದ್ದಾರೆ, ವಿದ್ವಾಂಸರಿದ್ದಾರೆ, ಇಬ್ಬರಿಗೂ ಸಲ್ಲುವಂತೆ ಜೀವನ ನಡೆಸೋದು ಕಷ್ಟ ಇದೆ. ಒಂದೋ ನಾವು ಮಠಗಳಲ್ಲಿ ಕೂತು ಪಾಠ ಪ್ರವಚನ ಮಾತ್ರ ಮಾಡ್ತೀವಿ ಅನ್ನೋದು ಪಂಗಡ ಇದೆ, ಇಲ್ಲ ಅಂದ್ರೆ ನಾವು ಮಠಗಳಿಂದ ಹೊರಗೆ ಬಂದು ಲೋಕದ ರಕ್ಷಣೆ ಮಾಡ್ತೀವಿ ಅಂತ. ಎರಡನ್ನೂ ಮಾಡಿದಂತಹ ಅಗ್ರಗಣ್ಯರಲ್ಲಿ ಶ್ರೀಪಾದಂಗಳವರು ನಮಗೆ ಕಾಣ್ತಾರೆ. ಆದ್ದರಿಂದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಲ್ಲಿ ನಿಂತು ವಿಶ್ವೇಶ ತೀರ್ಥ ಶ್ರೀಪಾದರು ನಡೆಸುವಂತಹ ಕಾರ್ಯಕ್ರಮಗಳನ್ನು ನೋಡಿದರೆ ಈಗ ಆಲ್ಮೋಸ್ಟ್ 15 ದಿವಸಗಳಿಂದ ವಿದ್ಯಾಪೀಠದಲ್ಲಿ ಸುಧಾ ಪರೀಕ್ಷೆಯ ಕಾರ್ಯಕ್ರಮ ನಡೀತಾ ಇದೆ. ಒಂದೊಂದು ವೈಭವಪೇತವಾದ ಕಾರ್ಯಕ್ರಮ, ಪ್ರತಿಯೊಬ್ಬ ಮಠದ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಹುಡುಗರ ಪರೀಕ್ಷೆ, ಎಲ್ಲರಿಗೂ ಸಮಾನವಾದಂತಹ ಮರ್ಯಾದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಗುರುಗಳಿದ್ರೆ ಈ ಸಮಯದಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಅನಿಸ್ತದೆ. ಆದ್ರೆ ಗುರುಗಳು ಭೌತಿಕವಾಗಿ ಕಾಣದೇ ಇದ್ರು ಕೂಡ ಶಿಷ್ಯರಲ್ಲೇ ನಿಂತು ಗುರುಗಳು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದಾರೆ. ನೀವು ಪ್ರಾಯ ಗಮನಿಸಿದ್ರೆ ಗುರುಗಳ ವೃಂದಾವನಸ್ಥರ ಆದ ಮೇಲೆ ವಿಶ್ವಪ್ರಸನ್ನ ತೀರ್ಥರ ಒಡನಾಟಕ್ಕೆ ನೀವು ಬಂದಿದ್ರೆ ಈಗಿನ ಪೇಜಾವರ ಸ್ವಾಮಿಗಳಲ್ಲಿ ಗುರುಗಳ ಅನೇಕ ಸ್ವಭಾವಗಳು ಅನುರಣದಲ್ಲಿ ಸೇರ್ಕೊಂಡದ್ದನ್ನ ಕಾಣಬಹುದು. ಆ ರೀತಿಯಾಗಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಚರ್ಯೆಯನ್ನು ನಾವು ಕಾಣ್ತೇವೆ. ಆದ್ದರಿಂದ ನಿರ್ವಾತದ ಸಮಯ ಇಲ್ವೇ ಇಲ್ಲ, ಇನ್ನು ಅಭಿವೃದ್ಧಿಯ ಸಮಯ ಬಂದಿದೆ. ಅಂತಹ ಗುರುಗಳು ಎಂಥ ನಿರಹಂಕಾರಿಗಳು ಅಂದ್ರೆ ಅವರಿಗೆ ಹೊಗಳಿಕೆಯೇ ಇಷ್ಟ ಆಗ್ತಿರ್ಲಿಲ್ಲ. ನೀವೆಲ್ಲ ಗಮನಿಸಿರ್ತೀರಿ, ಯಾರಾದ್ರೂ ಅವ್ರ ಮುಂದೆ ಉಪನ್ಯಾಸ ಮಾಡ್ತಾ ಉಪನ್ಯಾಸದ ಕೊನೆಗೆ ಅದು ಪ್ರತ್ಯಕ್ಷ ಇದ್ದ ಗುರುಗಳ ಸ್ತೋತ್ರ ಹಾಗೆ ಪರಿಣಾಮ ಆಗ್ತದೆ. ಉಪನ್ಯಾಸ ಉಪಸಂಹಾರ ಆಗೋದೇ ಹಾಗೆ. ಯಾವಾಗ ವಿಷಯ ಮುಗಿದು ಗುರುಗಳನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಿದ್ರು, ಅವ್ರೊಂದು ಗಡಿಯಾರ ಇಟ್ಕೊಂಡಿರ್ತಿದ್ರು. ಯಾವಾಗ್ಲೂ ಮಂತ್ರಾಕ್ಷತಿ ಬುಟ್ಟಿಯಲ್ಲಿ ಆ ಗಡಿಯಾರ ಹಿಡಿದು ಅವ್ರಿಗೆ ತೋರಿಸ್ತಿದ್ರು, ಸಮಯ ಮುಗೀತು ನಿಮ್ದು ಹೇಳ್ರಿ ಅಂತ. ಅವ್ರ ಸಮಯ ಮುಗಿದಿರ್ತಿರ್ಲಿಲ್ಲ, ವಿಷಯ ಮುಗೀತು, ನನ್ನ ಹೊಗಳೋದು ಬೇಡ ಎದ್ದೇಳ್ರಿ ಅಂತ ಕಳಿಸ್ತಿದ್ರು. ಈ ರೀತಿ ಹೊಗಳಿಕೆಯನ್ನು ಮೀರಿದ ಗುರುಗಳು. ನಾವು ಪೃಥು ಚಕ್ರವರ್ತಿಯನ್ನು ಕಾಣುತ್ತೇವೆ, ವಂದಿಮಾಗದರಿಗೆ ದೇವರನ್ನ ಹೊಗಳ್ರಿ, ನನ್ನನ್ನು ಹೊಗಳಬೇಡಿ ಅಂತ ಹೇಳಿದ್ದನ್ನ. ಹೊಗಳಿಕೆಯನ್ನು ಗೆಲ್ಲೋದು ತುಂಬಾ ಕಷ್ಟದ ಕೆಲಸ. ಲೋಕದಲ್ಲಿ ಎಲ್ಲರೂ ಕೆಲಸ ಮಾಡೋದು, ಎಲ್ಲರೂ ವಶವಾಗೋದು ಹೊಗಳಿಕೆಗೆ. ಕೆಲವರಿಗೆ ಹಣ ಬೇಡ, ಕೆಲವರಿಗೆ ಕೀರ್ತಿ ಬೇಡ, ಆದ್ರೆ ಯಾರಾದ್ರೂ ಬಂದು ಅವ್ರನ್ನ ಸ್ವಲ್ಪ
ಹೊಗಳಬೇಕು ಅಂತ ಅಪೇಕ್ಷೆ ಇದ್ದೇ ಇರ್ತದೆ. ಯಾರೇ ಹೊಗಳಿದ್ರು ಅವ್ರ ಮನಸ್ಸಾದ್ರೂ ಅರಳುತ್ತದೆ, ಮುಖವಾದ್ರೂ ಅರಳುತ್ತದೆ. ಕೆಲವರು ಮುಖ ಹಾಗೆ ಇಟ್ಕೊಂಡಿರ್ತಾರೆ, ಮನಸ್ಸು ಅರಳಿಸ್ಕೊಂಡಿರ್ತಾರೆ, ಕೆಲವರು ಮುಖನೂ ಅರಳುತ್ತದೆ. ಆದ್ರೆ ಹೊಗಳಿಕೆಯನ್ನು ಗೆಲ್ಲೋದೇನಿದೆ ತುಂಬಾ ದೊಡ್ಡ ಸಾಧನೆ. ಅದನ್ನು ಗುರುಗಳು ಮಾಡಿದ್ರು. ಯಾರು ಹೊಗಳಿದ್ರು ಕೂಡ ಅವರಿಗೆ ಹೊಗಳೋರನ್ನ ಕಂಡ್ರೆ ಎಷ್ಟು ಖುಷಿಯೋ ಅದರ 100ರಷ್ಟು ಖುಷಿ ಬೈಯೋರನ್ನ ಕಂಡ್ರೆ. ಅವ್ರು ಯಾವಾಗ್ಲೂ ವೃತ್ತಪತ್ರಿಕೆ ಓದ್ತಿದ್ರು. ವೃತ್ತಪತ್ರಿಕೆಯಲ್ಲಿ ಫಸ್ಟ್ ಅವ್ರು ಓದ್ತಿರೋ ಲೇಖನವೇ ಚಂಪಾ ಲೇಖನ ಓದ್ತಿದ್ರು. ಈಗ ಅವರು ಧಾರವಾಡದ ಹತ್ರ ಏನಿದ್ದಾರೆ ಚಂಪಾ, ಅವ್ರ ಲೇಖನ ಓದ್ತಿದ್ರು. ಯಾಕೆ ಅಂದ್ರೆ ಅವರು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದಿಷ್ಟು ಕಟಾಕ್ಷ ಮಾಡಿ RSS ನವ್ರನ್ನ ಬೈದು, ಅಲ್ಲೆಲ್ಲಿ ಸ್ವಾಮಿಗಳು ಏನಾದ್ರು ಹೇಳಿಕೆ ಕೊಟ್ಟಿದ್ರು ಅದಕ್ಕೊಂದಿಷ್ಟು ಟಾಂಗ್ ಕೊಟ್ಟು ಬರೀತಿದ್ರು. ಅದನ್ನು ಓದಿ ಅದಕ್ಕೊಂದು ಉತ್ತರ ವಾಪಸ್ ಬರೆದು ಕಳಿಸ್ತಿದ್ರು. ಲಂಕೇಶ್ ಅವರೇನಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಪರಿಚಯ ಇದೆ, ನನಗೆ ಹೆಚ್ಚಿಲ್ಲ. ಆದ್ರೆ ಸ್ವಾಮಿಗಳೇ ಹೇಳಿದ್ದು, ಅವರು ಎಷ್ಟು ಸ್ವಾಮಿಗಳನ್ನ ನಿಂದನೆ ಮಾಡಿದ್ದಾರೆ ಅದು ನಿಮಗೆಲ್ಲ ಗೊತ್ತು. ಅವರು ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸೇರಿದಾಗ ಯಾರೋ ಹಿಂಗ್ ಕಾರಲ್ಲಿ ಹೋಗ್ಬೇಕಾದ್ರೆ ವಿಷ್ಣು ಅಣ್ಣನ ಯಾರೋ ಹೇಳಿದ್ರ, ಇಲ್ಲ ಇಲ್ಲೇ ಲಂಕೇಶ್ ಅಡ್ಮಿಟ್ ಆಗಿದ್ದಾರೆ. ಹೌದಾ, ಹಾಗಿದ್ರೆ U-ಟರ್ನ್ ತಗೋ ಹೋಗಿ ಬರೋಣ ಅಂತ. ಯಾರಾದ್ರೂ ಬೇರೆ ಆಗಿದ್ರೆ ಅವನಿಗೆ ಸರಿ ಆಯ್ತು ನೋಡು ಅಂತಿದ್ರು. ಯತಿಗಳ ನಿಂದನೆ ಮಾಡಿದ, ಸರಿ ಆಯ್ತು ಅಂತಿದ್ರು. U-ಟರ್ನ್ ತಗೊಂಡು ಹೋದ್ರು. ಹೋಗಿ ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು, ಬೇಗ ಹುಷಾರಾಗ್ತೀರಿ, ಏನು ಯೋಚನೆ ಮಾಡಬೇಡ್ರಿ, ನಿಮ್ ಲೇಖನ ಎಲ್ಲ ನಾವು ಬಹಳ ಇಷ್ಟ ಅಂತ ಹೇಳಿ ಸ್ವಾಮಿಗಳು ಅವರಿಗೆ ಅದನ್ನ ಆಮೇಲೆ ಅವ್ರು ಲಂಕೇಶ್ ಅವರು ಬರ್ಕೊಂಡಿದ್ದಾರೆ. ಅದನ್ನ ಸ್ವಾಮಿಗಳ ಕಾರುಣ್ಯವನ್ನ ಬರ್ಕೊಂಡಿದ್ದನ್ನ ಉದಾಹರಿಸ್ತಾರೆ. ಹಾಗಾಗಿ ಸಮಃ ಶತ್ರುಚ ಮಿತ್ರೇಚ, ಶತ್ರುವಿನಲ್ಲಿ ಮಿತ್ರನಲ್ಲಿ ಭಗವಂತನನ್ನ ಕಾಣುವ ಏನು ಭಾವ ಇದೆ, ಆದ್ರಿಂದ ಆತ್ಮವತ್ ಸರ್ವಭೂತೇಶು, ತನ್ನಂತೆ ಲೋಕವನ್ನ ಪ್ರೀತಿಸುವ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ನಿಜವಾದ ಪಂಡಿತ ಅಂತ ಶಾಸ್ತ್ರ ಹೇಳ್ತದೆ. ನಾವು ನಮ್ಮಷ್ಟು ಯಾರನ್ನೂ ಪ್ರೀತಿಸಲ್ಲ, ನಮ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನ ಎಲ್ಲರೂ ನಮ್ ನೆಕ್ಸ್ಟೇ ಅವರು. ಆದ್ರೆ ಸ್ವಾಮಿಗಳು ತಮ್ಮಗಿಂತ ಹೆಚ್ಚು ಸಮಾಜವನ್ನ ಶಿಷ್ಯಂದರನ್ನ ಪ್ರೀತಿಸ್ತಾ ಇದ್ರು. ಅದನ್ನ ಕಂಡುಕೊಂಡ ಬಗೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನ ಅವರ ಸಮಯ ಸ್ಫೂರ್ತಿ ಜೊತೆಗೆ ಚೈತನ್ಯದ ಬುಗ್ಗೆ ಆಗಿದ್ರು ಸ್ವಾಮಿಗಳು. ಅವ್ರು 88 ವರ್ಷ ಆದ್ರೂ ಕೂಡ ಕೊನೆಗೆ ರಾಯಚೂರು ಸಂಚಾರಕ್ಕೆ ಬಂದಿದ್ರು. ಅವ್ರು ಹೇಗಿದ್ರು, ಆ ಶೆಡ್ಯೂಲ್ಗೆ ರೆಸ್ಟೇ ಇಲ್ಲ. ಈಗ ವೆಂಕಟೇಶಾಚಾರ್ಯ ಹೇಗೆ ಹೇಳಿದ್ರಲ್ಲ, ಪೂರ್ವದಿಂದಲೇ ಪರೀಕ್ಷೆ ಮಾಡಿದ್ರು ಅಂತ, ಹಾಗೆ ಇವರ ಶಿಷ್ಯಂದ್ರು ಕೆಲವರು ಇದ್ರು. ಅವ್ರದ್ದು ರಾಯಚೂರಲ್ಲೇ ಮಂಗಳ ಆಯ್ತು 2019ರಲ್ಲಿ. ರಾಯರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳು ಮಾಡಿದಂತಹ ಸುಧಾ ಮಂಗಳ ಕೊನೆಯ ಮಂಗಳಕ್ಕೆ ಸ್ವಾಮಿಗಳು ಅಟೆಂಡ್ ಆಗಿದ್ದು. ಅದಕ್ಕೆ 4 ಜನ ಹುಡುಗರು ಅವರ ಪರೀಕ್ಷೆ ಮಾಡಿರ್ಲಿಲ್ಲ ಸ್ವಾಮಿಗಳು. ಅದಕ್ಕೆ ಅವ್ರನ್ನ ದೇಶಪಾಂಡೆ ಸರ್ ಮನೆಯಲ್ಲಿ ಇದ್ರು, ರಾತ್ರಿ ಕರೆಸಿದ್ರು. ನಾವೆಲ್ಲ ಹೋಗಿದ್ವಿ. ವಿಪರೀತ ಜ್ವರ ಇತ್ತು ಸ್ವಾಮಿಗಳು. ಯಾವಾಗ್ಲೇ ಯಾರಾದ್ರೂ ಜ್ವರ ಇದ್ರೆ, ಸ್ವಲ್ಪ ಸುಸ್ತಿದ್ರೆ ಏನಂತಾರೆ, ಸ್ವಾಮಿಗಳು ವಿಶ್ರಾಂತಿಯಲ್ಲಿದ್ದಾರೆ, ನೀವು ಹೋಗ್ರಿ, ನಾಳೆ ಬರ್ರಿ. ಸ್ವಾಮಿಗಳು ನಾಳೆ ನಾನು ಇರಲ್ಲ, ಸಮಯ ಇಲ್ಲ, ಹುಡುಗರು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಅವರು ಜ್ವರದಲ್ಲೇ ಕೂತ್ಕೊಂಡು ಹುಡುಗರಿಗೆ, ಪ್ರತಿಯೊಬ್ಬ ಹುಡುಗರು 4 ಜನಕ್ಕೆ ಪರೀಕ್ಷೆ ಮಾಡಿ ಚೆನ್ನಾಗಿ ಓದಿದ್ರಿ ಅಂತ ಅವ್ರಿಗೆ ಪ್ರೋತ್ಸಾಹ ತುಂಬಿ, ಇವತ್ತು ಫೋಟೋಗಳಿದೆ, ನೋಡಿದ ಪ್ರತ್ಯಕ್ಷ ಸಾಧ್ಯ ದೇಶಪಾಂಡೆ ಸರ್ ಇದ್ದಾರೆ. ಆ ರೀತಿ ಎಂತಹ ತಮ್ಮ ದೇಹ ಕ್ಲೇಶ ಇರಲಿ, ಮನಕ್ಲೇಶ ಅಂತ ಅವ್ರು ಪಟ್ಟಿದ್ದು ಕಡಿಮೆನೆ, ಅಂತಹ ಸಮಯದಲ್ಲೂ ಶಾಸ್ತ್ರ ಸಂರಕ್ಷಣೆ, ಶಾಸ್ತ್ರ ಓದುವ ಹುಡುಗರಿಗೆ ಪ್ರೋತ್ಸಾಹ ತುಂಬುವಂಥದ್ದನ್ನ ಪ್ರತಿಕ್ಷಣ ಬಿಟ್ಟವರಲ್ಲ. ಆದ್ದರಿಂದ ಗುರುಗಳು ತಮ್ಮ ಪ್ರತೀಕವಾಗಿ ರಾಯಚೂರಿಗೆ ತಮ್ಮ ಊರುಗೋಲು ಮತ್ತು ಪಾದಕೆಯನ್ನೇ ಕೊಟ್ಟಿದ್ದಾರೆ. ಅದು ಊರುಗೋಲು ಅಂತಂದ್ರೆ ಯಾರಿಗೆ ನಡಿಲಿಕ್ಕೆ ಸಾಧ್ಯ ಇಲ್ವೋ ಅವ್ರಿಗೆ ಸಹಾಯಕವಾಗಿ ಊರುಗೋಲು ಇರ್ತದೆ. ಇನ್ನು ಪಾದಕ್ಕೆ ತೊಂದರೆ ಆಗಬಾರ್ದು ಅಂತ ಪಾದರಕ್ಷೆ ಇರ್ತದೆ. ಸ್ವಾಮಿಗಳ ಅನೇಕ ಕಾರ್ಯಕ್ರಮಕ್ಕೆ ಅವರಿಗೆ ನಡಿಲಿಕ್ಕೆ ಏನು ತೊಂದರೆ ಇರಲಿಲ್ಲ. ನಮ್ಮ ಸಂಚಾರದಲ್ಲಿ ಅವರಿಗೆ 80 ವರ್ಷ. ಅವರು 2 ವರ್ಷದ ಮುಂಚೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಿಮ್ಗೆ ಊರುಗೋಲು ಹಿಡ್ಕೋಬೇಕು ಅಂತ. ಆಯ್ತಂತ ತರಿಸಿಟ್ಟುಕೊಂಡಿದ್ರು ಅಷ್ಟೇ, ಯಾವಾಗಲೂ ಹಿಡ್ಕೋತಿರ್ಲಿಲ್ಲ. ನಾವು ಅವ್ರು ಹಿಡ್ಕೊಳ್ಳಲ್ಲ ಅಂತ ಎಂದಾದ್ರೂ ಬಿಟ್ಟು ಹೋಗಿದ್ರೆ ಅವತ್ತು ಹೇಳ್ತಿದ್ರು, ಊರುಗೋಲು ಎಲ್ಲಿ ತಗೊಂಡ್ ಬಾ, ನಾವು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಾಗಿರ್ತೀವಿ. ಆಮೇಲೆ ಸ್ವಾಮಿಗಳ ಪಾದ ಭಾರಿ ಮೃದು. ರಾಘವೇಂದ್ರ ವಿಷಯದಲ್ಲಿ ರಾಯರನ್ನ ಬ್ರಹ್ಮದೇವರು ಸೃಷ್ಟಿ ಹೇಗ್ ಮಾಡಿದ್ರು ಅವರು ಅಂಗಾಂಗಗಳ ವರ್ಣನೆ ಮಾಡುತ್ತಾ ಬ್ರಹ್ಮದೇವರು ವಿಚಾರ ಮಾಡಿದ್ರಂತೆ, ರಾಯರಿಗೆ ಪಾದಗಳನ್ನ ಗಟ್ಟಿಯಾಗಿ ಹಾರ್ಡಾಗಿ ಕೊಟ್ಟು ಬಿಟ್ರೆ ಬರಿಗಾಲಲ್ಲಿ ನಡೆದು ಬಿಡ್ತಾರೆ, ಇವ್ರು ಬರಿಗಾಲಲ್ಲಿ ನಡೆಯೋರು ಆಗಬಾರ್ದು, ಇವ್ರು ಮೇನೆಯಲ್ಲಿ ಹೋಗೋರು ಆಗಬೇಕು ಅಂತ ಮೃದುವಾದ ಪಾದಗಳನ್ನು ಬ್ರಹ್ಮದೇವರು ಕೊಟ್ರು ಅಂತ. ಹಂಗೆ ಸ್ವಾಮಿಗಳ ಪಾದ ಪ್ರಾಯ ಅದು, ಅವರು ರಾಯರನ್ನ ವಿಜಯಧ್ವಜ ತೀರ್ಥರನ್ನ ನೆನೆಸದೇ ಇರೋ ದಿವಸಗಳೇ ಇಲ್ಲ.
ಅವರು ಉಪಾಸನೆ ಮಾಡಿ 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 ಆ ಗುಣಗಳು ಬಂದಿತ್ತೇನೋ. ಭಾರಿ ಮೃದುವಾದ ಪಾದಗಳು ಸ್ವಾಮಿಗಳದು. ಅವರು ಆ ಹುಡುಗರು ಹೋಗಿ ಏನಾರು ಅಕಸ್ಮಾತ್ ಕಾಲು ಹೊತ್ಲಿಕ್ಕೆ ಕೂತ್ರೆ ಸ್ವಲ್ಪ ಜೋರು ಹೊತ್ತಿ ಬಿಟ್ರು, ಸಾಕು ನಂಗೆ ನಿದ್ದೆ ಬಂತು ಹೋಗ್ರಿ ಅಂದ್ಬಿಡ್ತಿದ್ರು. ಅಂದ್ರೆ ಕಾಲು ನೋವಾಯ್ತು ಅಂತ ಅರ್ಥ. ಅಷ್ಟು ಮೃದುವಾದ ಪಾದಗಳು. ಅವರು ಪಾದಕ್ಕೆ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಕಲ್ಲು ಮಣ್ಣಿನ ಜಾಗದಲ್ಲಿ. ಅಂಥ ಗುರುಗಳು ಶಿಷ್ಯಂದ್ರ ಮೇಲೆ ಕರುಣೆ ಅಂದ್ರೆ, ನಾವು ಮಧ್ವನವಮಿಗೆ ಹರಪನಹಳ್ಳಿಗೆ ಹೋಗ್ಬೇಕಿತ್ತು 2012ನೇ ಇಸ್ವಿ. ಉಡುಪಿಯಿಂದ ಬಾಳ್ಗಾರಿಗೆ ಬಂದು ಬಾಳ್ಗಾರಲ್ಲಿ ರಾತ್ರಿ ಇದ್ದು ಬೆಳಗ್ಗೆ ಬೇಗ ಬಿಟ್ಟು ಹೋದ್ವಿ. ನಾವು 3 ಜನ ಇದ್ವಿ ಅಷ್ಟೇ ಜೊತೆಗೆ, ಸ್ವಾಮಿಗಳ ಜೊತೆಗೆ. ಬೆಳಗ್ಗೆ ಬಂದಿದ್ದು 1:30ಗೆ ರಾತ್ರಿ, ಬೆಳಗ್ಗೆ 4:30ಗೆ ಬಿಟ್ಬಿಟ್ಟಿವಿ. ಆ ನಿದ್ದೆಯ ಗಣ್ಣಲ್ಲಿ ಸ್ವಾಮಿಗಳ ಪಾದಕ್ಕೆ ತೊಳೆದು ಬಿಟ್ಬಿಟ್ವಿ. ಅದು ಬಾಳ್ಗಾರ ಮಠದಲ್ಲೇ ಇತ್ತು. 2 ದಿವಸ ಹರಪನಹಳ್ಳಿಲಿ ಕಾರ್ಯಕ್ರಮ. ಅಲ್ಲಿ ಸಾಮಾನ್ಯ ನಮ್ಮಲ್ಲಿ ಸ್ವಾಮಿಗಳು ಬಂದಾರೆ ಅಂದ್ರೆ ಮನೆ ಮನೆ ಪಾದ ಪೂಜೆ. ಅದು ಓಣಿಗಳು, 2 ದೊಡ್ಡ ಓಣಿಗಳಿದೆ. ಅಲ್ಲಿ ನೀವು ಕಾರಲ್ಲಿ ಹೋಗ್ಲಿಕ್ಕಾಗಲ್ಲ, ಅಕ್ಕಪಕ್ಕದ ಮನೆಗಳು, ನಡ್ಕೊಂಡೇ ಹೋಗ್ಬೇಕು. ಸ್ವಾಮಿಗಳ ಕಲ್ಲು ಮುಳ್ಳಿನ ದಾರಿಯಲ್ಲಿ ಪ್ರತಿ ಸರಿ ನಡ್ಕೊಂಡು ಹೋಗ್ತಿದ್ರು. ನಡ್ಕೊಂಡು ಹೋಗಿ ಪಾದ ಪೂಜೆ ಮಾಡೋ ಸಮಯದಲ್ಲಿ ಒಂದ್ಸರಿ ನೋಡಿ ನಮ್ ನಗ್ತಿದ್ರಷ್ಟೇ, ಒಂದ್ಸರಿ ಬೈಲಿಲ್ಲ, ಏನು ಮಾಡ್ಲಿಲ್ಲ. ಪಾದಕ್ಕೆ ಬಿಟ್ಟು ಹೋಗಿದ್ವಿ. ಪುಣ್ಯಕ್ಕೆ ವಿಷ್ಣುವಣ್ಣ ಹೇಳಿಸಿ ಬೆಂಗಳೂರಲ್ಲಿ ಇನ್ನೊಂದು ಪಾದಕ್ಕೆ ಇತ್ತು, ಅದನ್ನ ತರಿಸಿದ್ರು ಸಾಯಂಕಾಲದೊಳಗೆ. ನಾವು ಅದಕ್ಕಪ್ಪ ಜೀವ ಬಂತು, ಸ್ವಾಮಿಗಳ ಕಾಲು ನೋವು ಕಡಿಮೆ ಆಯ್ತು. 1 ಬಾರಿಯೂ ಪಾದಕ್ಕೆ ಬಿಟ್ಟು ಬಂದ್ರಿ ಅಂತ ಸ್ವಾಮಿಗಳು ಬೈಲಿಲ್ಲ. ಅದು ರಾಮ ಧಿರ್ನಾಭಿಭಾಷತೆ ಅಂತ. ರಾಮದೇವರು 2 ಬಾರಿ, 1 ಬಾರಿ ಆಡಿದ ಮಾತನ್ನು ಇನ್ನೊಂದು ಬಾರಿ ಆಡಲ್ಲ ಅಂತ. ಕಾರಲ್ಲೇ ಒಂದ್ಸರಿ ಅಂದ್ರು, ಪಾದ ಪೂಜೆ ಇರ್ತವೆ, ಪಾದಕ್ಕೆ ತರಬೇಕಿತ್ತು ಅಂದ್ರು. ತರ್ಲಿಲ್ಲ ಯಾಕೆ ಅಂತ ಕೇಳಲಿಲ್ಲ, ತರಬೇಕಿತ್ತು ಅಂದ್ರು. ಮತ್ತೆ ಇಡೀ ದಿವಸ ಬರಿಗಾಲಲ್ಲಿ ಅಡ್ಡಾಡಿದ್ರು ಕೂಡ ಅವ್ರು ಒಂದ್ಸರಿ ಆ ಮಾತಾಡ್ಲಿಲ್ಲ. ಆದ್ರಿಂದ ಅದು ರಾಮದೇವರ, ವಿಠ್ಠಲ ದೇವರ ಉಪಾಸನೆ, ರಾಯರ ವಿಶೇಷ ಚಿಂತನೆಯಿಂದ ಗುರುಗಳಿಗೆ ಆ ಶಕ್ತಿ ಬಂದತ್ತು. ಅಂತಹ ಗುರುಗಳು ಇವತ್ತು ಊರುಗೋಲು ಪಾದಕ್ಕೆ ಬಿಟ್ಟಿದ್ದಾರೆ. ಅವರು ಅದಕ್ಕೆ ಹೇಳಿದ, ಊರುಗೋಲು ಅಂದ್ರೆ ನಡಿಲಿಕ್ಕೆ ಸಹಾಯ ಮಾಡೋದು. ಸ್ವಾಮಿಗಳ ಕಾರ್ಯಕ್ರಮಕ್ಕೆ ರಾಯಚೂರು ಹೇಗೆ ಅಂದ್ರೆ ಊರುಗೋಲು ಇದ್ದಂಗೆ. ಅದು ದೇಶಪಾಂಡೆ ಸರ್ ಹೇಳುವಂತ 40-50 ವರ್ಷದಿಂದಲೂ ಕೂಡ ಸ್ವಾಮಿಗಳ ಯಾವುದೇ ದೊಡ್ಡ ಕಾರ್ಯಕ್ರಮಗಳಿರ್ಲಿ, ಅದು ಪರ್ಯಾಯದ ಕಾರ್ಯಕ್ರಮ ಆಗಲಿ, ಉಳಿದೆಲ್ಲ ಕಾರ್ಯಕ್ರಮಗಳು, ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಕಾರ್ಯಕ್ರಮಗಳಾಗ್ಲಿ, ಸುಧಾಮಂಗಳಗಳಾಗ್ಲಿ, ಎಲ್ಲದಕ್ಕೂ ರಾಯಚೂರು ತಾನು ಮುಂದೆ ಬಂದು ಸ್ವಾಮಿಗಳಿಗೆ ಊರುಗೋಲಾಗಿ ನಿಂತಿದೆ. ಪ್ರಾಯ ಅದರ ಪ್ರತೀಕ ಏನು, ಸ್ವಾಮಿಗಳು ಊರುಗೋಲು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಪಾದರಕ್ಷೆ, ಅದು ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಭಣ್ಯತೆ ಅಂತ. ಆದ್ರೆ ನಾವು ಶ್ರೀಪಾದರು, ಗುರುಪಾದರು ಅಂತ ಕರಿತೇವೆ. ಅವ್ರನ್ನ ಹೆಸರಿಟ್ಟು ಕರೆಯೋ ಕ್ರಮ ಇಲ್ಲ. ಆದ್ದರಿಂದ ಉತ್ತಮರ ಚರಿತೆ, ಉತ್ತಮರ ಸ್ವರೂಪ ಅವರ ಪಾದಕೆಯಲ್ಲಿ ಕಾಣ್ತೇವೆ. ಇವತ್ತು ನೀವು ರಾಯರನ್ನ ಒಂದು ಬೃಂದಾವನದಲ್ಲಿ ಕಾಣಬಹುದು, ಇನ್ನೊಂದು ರಾಯರ ಪಾದಕೆಗಳಲ್ಲಿ ಕಾಣಬಹುದು. ಹಾಗೆ ಸ್ವಾಮಿಗಳು, ನಾನು ಎಲ್ಲೂ ಹೋಗಿಲ್ಲ, ರಾಯಚೂರು ಬಿಟ್ಟು ಹೋಗಿಲ್ಲ, ಕೊನೆ ಮಂಗಳಕ್ಕೆ ಇಲ್ಲೇ ಬಂದಿದ್ದೀನಿ, ನನ್ನೊಂದು ಪ್ರತೀಕ ಇಲ್ಲೇ ಇರಲಿ ಅಂತ ಶಾಶ್ವತವಾಗಿ ಸ್ವಾಮಿಗಳು ಪಾದಕೆಯನ್ನ ದೇಶಪಾಂಡೆ ಸರ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ, ಊರುಗೋಲನ್ನು ಬಿಟ್ಟು ಹೋಗಿದ್ದಾರೆ. ಅಂತಹ ಸ್ವಾಮಿಗಳ ಸಾಕ್ಷಾತ್ ಪ್ರತೀಕದ ಎದುರುಗಡೆ ನಿಂತು ನಾವೆಲ್ಲ ಕೂತು ಮಾತಾಡ್ತಾ ಇದ್ದೇವೆ. ಅವರದೇ ಇನ್ನೊಂದು ಮೂರ್ತಿ, ಅದು ABMM ಹಾಸ್ಟೆಲ್, ಅಖಿಲ ಭಾರತ ಮಾಧ್ವ ಮಹಾಮಂಡಲ ಆಗ್ಬೇಕಾದ್ರೆ ಸಾಮಾನ್ಯ ನಾವು ಯಾವುದೇ ಕೆಲಸ ಮಾಡ್ಲಿ, ನನ್ನ ಅನುಭವಕ್ಕೆ ಬಂದ ವಿಷಯಗಳನ್ನ ಹೇಳ್ತೀನಿ. ನಮ್ಗೆ ಏನೇ ಯೋಚನೆ ಬಂದ್ರು ಅದಕ್ಕೊಂದು ಅಜೆಂಡಾ ಅಂಟ್ಕೊಂಡಿರ್ತದೆ. ನಾನೇನೇ ಮಾಡ್ಬೇಕು ಅಂದ್ರು ಅದಕ್ಕೊಂದು ಬಾಲ ಸೇರಿರ್ತದೆ. ಸ್ವಾಮಿಗಳಿಗೆ ಯಾವ ಅಜೆಂಡಾಗಳು ಇರಲಿಲ್ಲ. ಯಾಕೆ ಅಂದ್ರೆ ಶಿಷ್ಯಂದ್ರೆ ಜಾಸ್ತಿ ಇದ್ರೆ ಅಜೆಂಡಾಗಳು ಜಾಸ್ತಿ ಅನಿಸ್ತದೆ ನನಗೆ. ಅವ್ರಿಗೆ ಶಿಷ್ಯಂದ್ರೆ ಬಹಳ ಕಡಿಮೆ, ಮಠೀಯ ಶಿಷ್ಯಂದ್ರು, ಬೇಜಾರು ಮಾಡೋ ಶಿಷ್ಯಂದ್ರು ಅಂದ್ರೆ ಬಹಳ ಕಡಿಮೆ. ಆದರೆ ಅವರು ಇಡೀ ವಿಶ್ವವನ್ನೇ ತಮ್ಮ ಶಿಷ್ಯ ಪಂಗಡವನ್ನಾಗಿ ಮಾಡ್ಕೊಳ್ಬೇಕು ಅಂತ ವಿಶಾಲ ಮನೋಭಾವದಿಂದ ಅವರು ಅಖಿಲ ಭಾರತ ಮಾಧ್ವ ಮಹಾಮಂಡಲ ಸ್ವಾಮಿಗಳ 25ನೇ ವಯಸ್ಸಲ್ಲಿ ಯೋಚನೆ ನಿರ್ಮಾಣ ಮಾಡಿದ ಸಂಸ್ಥೆ. 25 ಅಂದ್ರೆ ಆಗಿನ್ನೂ ಜಗತ್ ಕಾಣುವಂತಹ ವಯಸ್ಸು. ಆವಾಗಲೇ ABMM ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಸ್ಥಾಪನೆಯಾಗಿ 70 ವರ್ಷ ಆಯ್ತು. ಇನ್ನು 5 ವರ್ಷಕ್ಕೆ ವಜ್ರ ಮಹೋತ್ಸವ ಆಗ್ತದೆ. ಅಷ್ಟು ಅದ್ಭುತವಾದ ಸಂಸ್ಥೆ. ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ದು ಒಂದು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಅನುಗ್ರಹ. ಸ್ವಾಮಿಗಳು ಯಾವಾಗ್ಲೂ ಹೇಳೋದು ಅಂದ್ರೆ, ನನಗೆ ಅವ್ಯಕ್ತ ಶಕ್ತಿಯಾಗಿ ನಿಂತವರು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು. ಅವ್ರನ್ನ ಭಾರಿ ಉಪಾಸನೆ ಮಾಡ್ತಿದ್ರು. ಆ ವಿಜಯಧ್ವಜೀಯ ವ್ಯಾಖ್ಯಾನದ ವಾಕ್ಯಗಳು ಸ್ವಾಮಿಗಳಿಗೆ ಬಾಯಲ್ಲೇ ಇತ್ತು. ನಿರಂತರ ಸ್ವಾಮಿಗಳು 12 ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ರು, ಎಂದೂ ಬಿಟ್ಟಿಲ್ಲ ಅವರು. ಅಂದ್ರೆ ದಿವಸಕ್ಕೆ ಒಂದ್ಸರಿ ಅಲ್ಲ, ನಾವು ಒಂದ್ಸರಿ ಮಾಡ್ಬಿಟ್ರೆ ಮುಗೀತು, ಮರುದಿವಸವರೆಗೂ ನಮಗೂ ಸಂಬಂಧ ಇಲ್ಲ ಅಂತೀವಿ. ಅವರು ಸಂಚಾರದಲ್ಲಿ ನಿರಂತರ ಪಾರಾಯಣ ಮಾಡ್ತಿದ್ದ ಶ್ಲೋಕಗಳಲ್ಲಿ ಅದೊಂದು ಶ್ಲೋಕ. 12 ಸ್ತೋತ್ರಗಳು ನಿರಂತರ ಪಾರಾಯಣ ಮಾಡ್ತಾ ಇದ್ರು. ಆ ಶಕ್ತಿಯನ್ನು ನಾವು ಕಾಣ್ತೇವೆ ಸ್ವಾಮಿಗಳಲ್ಲಿ.
ಆ ಒಬ್ರು ಬರೆದಿದ್ದಾರೆ ಲೇಖನ. ಸ್ವಾಮಿಗಳು ಕೊನೆಯ ಪರ್ಯಾಯ, 86 ವರ್ಷ ವಯಸ್ಸು. ಒಬ್ರು ನಿಮಗೆ ಉಡುಪಿಯ ಪರ್ಯಾಯದ ಶೆಡ್ಯೂಲ್ ನೋಡಿದ್ರೆ ಗೊತ್ತಾಗ್ತದೆ. 14 ಪೂಜೆಗಳಾಗ್ಬೇಕು. ಹಿಂದೆ ವಿದ್ಯಾಮಾನ್ಯ ತೀರ್ಥರಿಗೆ ಪರ್ಯಾಯ ಕೊಟ್ಟಾಗ ಸ್ವಲ್ಪ ಗಲಾಟೆ, ಆಂತರಿಕ ಗಲಾಟೆಗಳಾಗಿ 14 ಪೂಜೆನ, ಮಹಾಪೂಜೆ ಬಿಟ್ಟು ಉಳಿದ 13 ಪೂಜೆಯನ್ನ ವಿಶ್ವೇಶ್ವರ ಒಬ್ಬರೇ ಮಾಡಿದ್ದಾರೆ. ಸ್ವಾಮಿಗಳೇ ಹೇಳ್ಕೊಂಡಿದ್ದು, ಅವಾಗ ಸ್ವಲ್ಪ ಗಲಾಟೆ ಇತ್ತು, ನಾನು ಎಲ್ಲಾ ಪೂಜೆ ನಾನೇ ಮಾಡಿದ್ದೀನಿ. 86ನೇ ವಯಸ್ಸಲ್ಲಿ ನೀವು ಕೃಷ್ಣನ ಗುಡಿಯ ಪೂರ್ತಿ ಒಳಗೆ ಹೋದ್ರೆ ಒಂದ್ಸರಿ, ಅಕಸ್ಮಾತ್ ಹೋಗ್ಲಿಕ್ಕೆ ಬಿಡ್ತಾರೆ, ಬಿಡಲ್ಲ ಅಂತೇನಿಲ್ಲ, ಬಿಟ್ರೆ ಒಂದು 20 ನಿಮಿಷ ಅಲ್ಲಿರ್ರಿ, ಯಾವಾಗಾದ್ರೂ ಹೊರಗೆ ಬಂದೇನೋ ಅಂತ ಅನ್ಸ್ತದೆ. ಅಲ್ಲಿ ಗಾಳಿ ಬರಲ್ಲ. ಇನ್ನೊಂದು, ಕೃಷ್ಣನ ಸನ್ನಿಧಾನ ಸಂಪೂರ್ಣವಾಗಿರುವಂತಹ ಕ್ಷೇತ್ರ, ಅಲ್ಲಿ ಒಂದು ತಾಪ ತಾನೇ ತಾನಾಗಿರ್ತದದು, ವೈಬ್ರೇಷನ್. ಅದ್ರ ಮುಂದೆ ನಿಮಗೆ ಲೌಕಿಕ ಗಾಳಿಯೂ ಇಲ್ಲ, ಆಧ್ಯಾತ್ಮಿಕ ತಾಪವೂ ಬೆಳೀತು, ಒದ್ದಾಡ್ಕೋತೀರಿ, ಬಹಳಷ್ಟು ನಿಲ್ಲಿಕ್ಕಾಗಲ್ಲ. ಅಲ್ಲಿ 2-3 ತಾಸು ಕೂತ್ಕೊಂಡು ಇವರು ಪೂಜೆ ನೈವೇದ್ಯ ಎಲ್ಲ ಮಾಡಿ ಬರಬೇಕು. 86ನೇ ವಯಸ್ಸಿಗೆ ಬಂದು ಎಲ್ಲ ಕಡೆ ನೈವೇದ್ಯ ಸಮರ್ಪಣೆ ಮಾಡಿ ಮತ್ತೆ ಭಿಕ್ಷೆ ಮಾಡಿ ಕೂತಿದ್ದೆ ಬಡಗು ಮಾಳಿಗೆಯಲ್ಲಿ ಕಾಯ್ತಾ ಇರ್ತಾರೆ ಜನರು. ಸ್ವಾಮಿಗಳ ಕಷ್ಟ ಇನ್ನೊಂದು ಭಕ್ತರಿಗೆ ಎಂದೂ ಗೊತ್ತಾಗಲ್ಲ. ಯಾವ ಸ್ವಾಮಿಗಳು ನಾವು ಎಷ್ಟೊತ್ತು ಕಾಯ್ಬೇಕು ಮಂತ್ರಾಕ್ಷತೆಗೆ ಅಂತ ಇರ್ತಾರೆ, ಬಿಟ್ರೆ ಸ್ವಾಮಿಗಳ ಪರಿಸ್ಥಿತಿ ಏನು ಅಂತ ಯಾರು ವಿಚಾರ ಮಾಡಂಗಿಲ್ಲ. ಅವರು ಸ್ವಾಮಿಗಳ ವಿಶ್ರಾಂತಿನೇ ತಗೊಳ್ತಿರ್ಲಿಲ್ಲ. ಕೂತ್ಕೊಂಡವರು ಅವರು ತುಂಬಾ ಆಯಾಸ ಆಗಿದ್ರೆ ಕೆಲವೊಮ್ಮೆ ಮಂತ್ರಾಕ್ಷತೆ ಕೊಡ್ತಾ ತೂಕೊಡಿಸ್ತಿದ್ರು ಸ್ವಾಮಿಗಳು. 86 ವಯಸ್ಸು. ಆ ರೀತಿ ಕೊಡ್ತಿದ್ರಂತೆ. ಒಬ್ರು ಯಾರೋ ಬಂದು ನಮಸ್ಕಾರ ಮಾಡಿದ್ರು. ಎಲ್ಲರಿಗೂ ಅವ್ರು ಕೇಳ್ತಿದ್ದು 3 ಪ್ರಶ್ನೆ: ನೀವ್ಯಾರು, ಎಲ್ಲಿಂದ ಬಂದಿರಿ, ಊಟ ಆಯ್ತಾ? ಯಾರೇ ಶಿಷ್ಯನ್ರು ಹೋದ್ರು ಕೂಡ ಯಾವಾಗ ಬಂದಿ, ಏನು ವಿಶೇಷ ಅಂದ್ರೆ ಯಾಕೆ ಬಂದಿ ಅಂತ ಕಾರಣ ಅದು, ಆಮೇಲೆ ಊಟ ಮಾಡ್ಕೊಂಡು ಹೋಗು. ಅನ್ನದಾನದ ನೈರ್ಭರ್ಯ ಅವರನ್ನು ಬಿಟ್ರೆ ಬೇರಲ್ಲಿ ನೋಡೋದು ಕಷ್ಟ. ಯಾರೇ ಬರ್ಲಿ ಊಟ ಮಾಡ್ಕೊಂಡು ಹೋಗು. ಆ ಉಡುಪಿಯಲ್ಲಿ ನಮ್ಮ ಸಂಚಾರದಲ್ಲಿ ಬೇರೆ ಬೇರೆ ಸ್ವಾಮಿಗಳ ಪರ್ಯಾಯ ಇರ್ತಿತ್ತು. ಬೇರೆ ಸ್ವಾಮಿಗಳ ಪರ್ಯಾಯ ಇದ್ರೆ ಅವ್ರ ಮಠದಲ್ಲಿ ಮಾತ್ರ ಊಟ ಮಾಡ್ಬೇಕು, ಹೊರಗಿನ ಬಂದ ಜನ. ಉಳಿದ ಮಠಗಳಲ್ಲಿ ಅನ್ನದಾನ ಇರ್ತಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ, ಯಾರ ಮಠದ ಯಾರದೇ ಪರ್ಯಾಯ ಆಗ್ಲಿ ಪೇಜಾವರ ಮಠದ ಅನ್ನದಾನ ಆಗ್ತಿತ್ತು. ರಾತ್ರಿ 11:30 ಆದ್ರೂ ಊಟಕ್ಕೆ ಬಡಿಸ್ತಾನೆ ಇರ್ತಿದ್ರು. ಆ ರೀತಿ ಅನ್ನದಾಸೋಹಕ್ಕೆ ವಿಶೇಷ ಸ್ವಾಮಿಗಳು. ಅವ್ರು ಕೇಳಿದ್ರಂತೆ, ಯಾರು? ನಾವು ನಾರ್ವೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಊಟ ಆಯ್ತು, ಸರಿ. ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು ಇನ್ನೇನು ಹೋಗ್ತಿದ್ರೆ ಅವ್ರು ಚಪ್ಪಾಳೆ ತಟ್ಟಿ ಕರಿತಿದ್ರು ಸ್ವಾಮಿಗಳು. ಚಪ್ಪಾಳೆ ತಟ್ಟಿ ಅವ್ರನ್ನ ಕರೆದು, ನಾರ್ವೆ ಅಂದ್ರೆ ಭೂಮಧ್ಯ ರೇಖೆಗೆ ಹತ್ರ ಇರುವಂತಹ ದೇಶ, ನಿಮ್ಮಲ್ಲಿ ಹಗಲು ರಾತ್ರಿ ವ್ಯವಸ್ಥೆ ಹೆಂಗಿರ್ತದೆ ಹೇಳ್ರಿ. ಅಂದ್ರೆ ಅಂಥ ಆಯಾಸ, ಅಷ್ಟು ಜನರ ಗಲಾಟೆ, ಅದರ ಮಧ್ಯದಲ್ಲಿ ಭೌಗೋಳಿಕ ಜ್ಞಾನ ಸ್ವಾಮಿಗಳಿಗೆ ಎಷ್ಟಿತ್ತು. ಅವ್ರೆಂದು ಸಾಲಿಗೆ ಹೋದವರೇ ಅಲ್ಲ, 2ನೇ ಕ್ಲಾಸ್ ಮಾತ್ರ ಹೋಗಿದ್ದವರು. ಅವ್ರು ಹೇಳ್ತಿದ್ರು ಸ್ವಾಮಿಗಳು, ನಾನು ಎಲ್ಲಾ ವಾಹನಗಳಲ್ಲಿ ಹೋಗಿನಿ. ಸಣ್ಣವನಿದ್ದಾಗ ಅಪ್ಪ ಸೈಕಲ್ ಮೇಲೆ ಕೂಡಿಸ್ಕೊಂಡು ಹೋಗ್ತಿದ್ರು, ಬಿಟ್ರೆ ಅವರು 2 ವೀಲರ್ ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲಾ ವಾಹನಗಳಲ್ಲೂ ಅಡ್ಡಾಡಿ ನಾನು ಅಂತ ಹೇಳ್ತಿದ್ರು. ಆದ್ರಿಂದ ಆ ವಿಶ್ವ ಅಂದ್ರೆ ಜಾಗೃತ ಅವಸ್ಥೆ ನಿಯಾಮಕ. ಸ್ವಾಮಿಗಳು ಕೊನೆಗೆ ಆಸ್ಪತ್ರೆಗೆ ಸೇರಿದಾಗ ಎಲ್ಲ ಹಿರಿಯ ವಿದ್ವಾಂಸರು ಅನ್ಕೊಂಡಿದ್ದೇನೆಂದ್ರೆ, ಸ್ವಾಮಿಗಳನ್ನು ನಾವು ಪೂರ್ತಿ ಜಾಗೃತ ಅವಸ್ಥೆಯಲ್ಲೇ ನೋಡಿದೇವೆ. ಅವರು ಚೈತನ್ಯ ಅಂದ್ರೆ ಪರಿಪೂರ್ಣ ಚೈತನ್ಯದಿಂದ. ಸ್ವಾಮಿಗಳು ಈಗ ಅಡ್ಮಿಟ್ ಆಗಿ ಹೊರಗಡೆ ಬಂದ್ರೆ ಹೆಂಗಿರ್ತಾರೋ ಏನೋ, ಚೈತನ್ಯ ಮೊದ್ಲಿನ ಚೈತನ್ಯ ಇರ್ತೋ ಇಲ್ಲೋ ಅಂತ ಕೆಲವು ಸಂದೇಹ ಇತ್ತು. ಈ ಸಂದೇಹ ನೋಡೇ ಸ್ವಾಮಿಗಳು ಸಾಕಿ ಅವತಾರ ಅಂತ ಹೇಳಿ ಅವತಾರ ಸಮಾಪ್ತಿ ಮಾಡಿಬಿಟ್ರೋ ಏನೋ. ಆದ್ದರಿಂದ ಭಾರಿ ಚೈತನ್ಯ. 2-2.5 ವರ್ಷ ಸ್ವಾಮಿಗಳ ಜೊತೆಗೆ ಪ್ರಾಯ ಸಂಪೂರ್ಣ ಭಾರತ ಸಂಚಾರ ಆಗಿದೆ. ಆದ್ರೆ ಆ ಸಂಚಾರದಲ್ಲಿ ಎಂದೂ ಆಯಾಸ ಆಗಂಗಿಲ್ಲ. ಈಗ ಬರೀ ನಾವು ಮಂತ್ರಾಲಯದಿಂದ ರಾಯಚೂರಿಗೆ ಬಂದು ರಾಯಚೂರಿಂದ ಮಂತ್ರಾಲಯಕ್ಕೆ ಹೋದ್ರೆ ಅರ್ಧ ದಿವಸ ರೆಸ್ಟ್ ಬೇಕಾಗ್ತದೆ. ಕಾರಣ ಏನು ಅಂದ್ರೆ, ಆ ತೇಜಪುಂಜದ ಸನ್ನಿಕರ್ಷ. ಆ ಚೈತನ್ಯದ ಜೊತೆಗೆ ಇದ್ದಾಗ ನಮಗೂ ಚೈತನ್ಯ ತಾನೇ ತಾನಾಗಿ ಬಂದು ಬಿಡುತ್ತದೆ. ಒಂಥರ ವೈಫೈ ಸಿಸ್ಟಮ್ ಇದ್ದಂಗಿದು. ಪಾಸ್ವರ್ಡ್ ಗೊತ್ತಿರ್ಬೇಕಷ್ಟೆ. ಅದು ಅವ್ರ ಶಿಷ್ಯಂದ್ರೊಂದು ಸ್ವೀಕಾರ ಮಾಡಿಬಿಟ್ರೆ ಪಾಸ್ವರ್ಡ್ ಅವರೇ ಕೊಟ್ಟಂಗೆ ಲೆಕ್ಕ. ಆದ್ರಿಂದ ಅವರ ಚೈತನ್ಯ ನಮ್ಮಲ್ಲಿ ತುಂಬಿ ನಮ್ಮನ್ನ ಸಂಚಾರ ಮಾಡಿಸ್ತಿದ್ರು. ಆ ಕರುಣೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಯರ ಬಗ್ಗೆ ವಿಜಯೇಂದ್ರ ಸ್ತೋತ್ರ ಮಾಡ್ತಾ ಅವ್ರು ಹೇಳ್ತಾರೆ, ವ್ಯಾಸರಾಜ ತೀರ್ಥರನ್ನು ಯಾರಾದ್ರೂ ಮನುಷ್ಯರು ಅಂದ್ಕೊಂಡ್ರೆ ಅವರಷ್ಟು ಮೂರ್ಖ ಯಾರು ಇಲ್ಲ ಅಂತ. ಅವನ್ ಪಾಪಿ ಅಂತ ಕರೆಸ್ಕೊಳ್ತಾನೆ. ಹಂಗೆ ಸ್ವಾಮಿಗಳಿಗೆ ಬೆವರು ಬಂದದ್ ನೀವ್ ಯಾರಾದ್ರೂ ನೋಡಿದ್ರೆ ಹೇಳ್ರಿ, ನಾನಂತೂ ನೋಡಿಲ್ಲ. ನಾನಿನ್ನೇನು ಹೇಳಿದೆ, ಈಗ ಗರ್ಭಗುಡಿಯಲ್ಲಿ ಅವ್ರು 3 ತಾಸಿದ್ದು ಹೊರಗಡೆ ಬಂದ್ರು, 1 ಹನಿ ಬೆವರ ಹನಿ ಅವ್ರ ಮೈ ಮೇಲೆ ಇರ್ತಿರ್ಲಿಲ್ಲ. ಅದರಿಂದ ಬೆವರನ್ನ ಗೆದ್ದವರು ಯಾರು? ಮನುಷ್ಯ ಸಹಜರಿಗೆಲ್ಲ ಬೆವರು ಬರ್ತದೆ.
ಅದರಿಂದ ಬೆವರು ಬಂದಿದೆ ಅಂದ್ರೆ ಅವರು ಮನುಷ್ಯರು. ಬೆವರು ಬಂದಿಲ್ಲ ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ, 88 ವರ್ಷದಲ್ಲಿ ಒಂದ್ ದಿವಸನೂ ಬೆವರು ಬಂದಿಲ್ಲ ಅಂದ್ರೆ ಅವರು ಮನುಷ್ಯರಲ್ಲ. ಅವ್ರದ್ದು ಮನುಷ್ಯರು ಅಂತ ಮಾತ್ರ ತಿಳಿಬೇಡಿ. ಅವರು ಒಂದು ಅತಿಮಾನುಷ ಶಕ್ತಿ ಇದೆ. ಜೊತೆಗೆ ಅವರನ್ನ ಮೋಕ್ಷದ ಯೋಗ್ಯ ಜೀವಿಗಳಲ್ಲಿ ಒಂದು 5 ಪಂಗಡ ಮಾಡಿದ್ದಾರೆ ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ. ದೇವ, ಋಷಿ, ಪಿತೃಪ, ನರಾಹ ಅಂತ. ಆ ಪಂಗಡದಲ್ಲಿ ನಾವು ಗುರುಗಳನ್ನ ಸೇರಿಸಿ ಚಿಂತನೆ ಮಾಡಿದ್ರೆ ಇನ್ನೂ ಸೂಕ್ತ ಅನಿಸ್ತದ ಹೊರತಾಗಿ ನಾವು ಬರೀ ಮನುಷ್ಯರಲ್ಲಿ ಗುರುಗಳನ್ನು ಚಿಂತನೆ ಮಾಡುವುದು ಅದು ಅಷ್ಟು ಸೂಕ್ತವಲ್ಲ. ಆದ್ರಿಂದ ಅಂತಹ ಗುರುಗಳು ಅವರು ಒಂದ್ ಕಡೆ ಚಾತುರ್ಮಾಸ್ಯ ಕೂತ್ರೆ ಸ್ವಲ್ಪ ಆಯಾಸ ಆಗ್ತಿತ್ತು ಅವ್ರಿಗೆ, ಒಂದ್ ಕಡೆ ಕೂಡ್ಬೇಕಲ್ಲ ಅಂತ ಸಂಚಾರ ಮಾಡ್ತಿದ್ರೆ ಆರಾಮಾಗಿರ್ತಿದ್ರು. ಅದು ವಾಯುದೇವರ ನಿತ್ಯ ಸಂಚಾರಿಯಾದ ವಾಯುದೇವರ ಸಂಪೂರ್ಣ ಸನ್ನಿಧಾನ ಗುರುಗಳಲ್ಲಿ ಇದ್ದದ್ದನ್ನ ನೆನೆಸ್ಕೊಳ್ತಾ, ಅಂತಹ ಗುರುಗಳು ಪ್ರಾಣ ಮಂತ್ರವನ್ನ ನನಗೆ ಅನಪೇಕ್ಷಿತ ಆಗಿತ್ತು ಆ ಸಮಯದಲ್ಲಿ, ಆದ್ರೆ ಅವ್ರ ಅಪೇಕ್ಷೆಯಿಂದ ಕೊಟ್ರು. ನಮಗೆ ವರಾಹ ಮಂತ್ರ ಬೇಕಿತ್ತು. ನಾನು ನನ್ನ ತಮ್ಮ ಹೋಗಿ ಸ್ವಾಮಿಗಳ ಹತ್ರ ಪೂಜಾ ಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ರು, ವಾಯುಸ್ಥಿತಿ ಪುರಸ್ಕರಣ ಮಾಡುತ್ತಾ. ಎಂದೂ ಬಿಡದ ಕೆಲಸ ಅಂದ್ರೆ ವಾಯುಸ್ಥಿತಿ ಪುರಸ್ಕರಣ. ಅವರಿಗೆ ಟೊಂಕ ನೋವಾದಾಗೂ ಮಾಡಿದ್ದಾರೆ, ಮಲಗಿದಾಗೂ ಮಾಡಿದ್ದಾರೆ, ಅದನ್ನು ಬಿಟ್ಟಿಲ್ಲ, ಎಂದೂ ಬಿಟ್ಟಿಲ್ಲ. ಆ ವಾಯುದೇವರಿಗೆ ಅವ್ರ ಜೊತೆಗೆ ವೃಂದಾವನದ ಒಳಗೆ ಕೂತ್ಕೊಂಡು ಸ್ವಾಮಿಗಳನ್ನ ಅನುಗ್ರಹ ಮಾಡ್ತಾ ಇದ್ದಾರೆ. ಜಪ ಮಾಡ್ತಾ ಇದ್ರು. 6:45 ಅವರಿಗೆ ಚೆನ್ನೈಗೆ ಫ್ಲೈಟ್ ಇತ್ತು. ನಾವು 6 ಗಂಟೆಗೆ ಹೋಗಿ, ಇನ್ನೂ ಸ್ವಾಮಿಗಳು ಜಪ ಮಾಡ್ತಿದ್ದಾರೆ. 6:45 ಯಾವ ಫ್ಲೈಟ್ ಇದೆ. ಏನು ಅಂತ ಸಂಜ್ಞೆ ಮಾಡಿದ್ರು, ನಮಗೆ ಮಂತ್ರೋಪದೇಶ ಬೇಕು. ಸ್ವಾಮಿಗಳು ಗಡಿಯಾರ ತೋರಿಸಿ ಸಮಯ ಆಯ್ತು ಅಂತ ಸೂಚನೆ, ಮಾತಾಡಲ್ಲ ಅವ್ರು. ಯಾಕೆ ಸರಿ, ಯಾಕೋ ಸ್ವಾಮಿಗಳು ಸಮಯ ಇಲ್ಲ ಅಂತಿದ್ದಾರೆ, ವಾಪಸ್ ಹೋಗ್ತಾರೆ. ಚಪ್ಪಾಳೆ ಗಟ್ಟೆ ಕರೆದು ಕೂಡಿಸ್ಕೊಂಡು 5 ನಿಮಿಷಕ್ಕೆ ಅವ್ರಿಗೆ ಪುರಸ್ಕರಣ ಮುಗೀತು. ಮುಗಿದ ತಕ್ಷಣ ಅಸ್ಯ ಶ್ರೀ ಪಂಚ ಪ್ರಾಣ ಮಂತ್ರಸ್ಯ ಅಂತ ಪ್ರಾಣ ಮಂತ್ರ ಉಪದೇಶ ಮಾಡಿಬಿಟ್ರು. ನಮಗೂ ಉಪದೇಶಕ್ಕೆ ಅಪೇಕ್ಷೆ ಇದ್ದ ಮಂತ್ರ ವರಾಹ ಮಂತ್ರ. ಸ್ವಾಮಿಗಳು ವಾಯುಸ್ಥಿತಿ ಪುರಸ್ಕರಣೆಯ ನಂತರದಲ್ಲಿ ಅನುಗ್ರಹ ಮಾಡಿಕೊಟ್ಟ ಮಂತ್ರ ಪಂಚಪ್ರಾಣ ಮಂತ್ರ ಕೊಟ್ಟು ಪುರಸ್ಕರಣೆ ತೀರ್ಥ ಕೊಟ್ಟು ಆಯ್ತು ಒಳ್ಳೇದಾಗಲಿ ಅಂತ ಕಳಿಸಿದ್ರು. ಅದಾಗಿ 8-9 ತಿಂಗಳು ಆದ್ಮೇಲೆ ನಾನು ಪ್ರತ್ಯೇಕವಾಗಿ ಹೋದೆ. ಅವ್ರು ಜಪ ಮಾಡ್ತಾ ಕೂತಿದ್ರು. ಹೋಗಿ ನಾನು ಕೂತ್ಕೊಂಡೆ. ಕೂತ ತಕ್ಷಣ ನಾ ಅವ್ರಿಗೆ ಹಿಂದಿನ ದಿವಸ ಇಂಟಿಮೇಷನ್ ಕೊಟ್ಟಿಲ್ಲ, ನಡು 9 ತಿಂಗಳಲ್ಲಿ ಮತ್ತೆ ಮಂತ್ರ ಉಪದೇಶಕ್ಕೆ ಹೋಗಿಲ್ಲ. ಹೋಗಿ ನಾ ಕೂತ ತಕ್ಷಣ ಸ್ವಾಮಿಗಳು ಕೇಳಿದ್ದು ವರಾಹ ಮಂತ್ರ ಅಲ್ಲ. ಒಂದು ಜ್ಞಾಪಕ ಶಕ್ತಿ, ಇನ್ನೊಂದು ವ್ಯಕ್ತಿಯ ಮನದಲ್ಲಿರುವಂತಹ ವಿಷಯವನ್ನು ಗ್ರಹಿಸುವಂತಹ ಒಂದು ಅತಿಮಾನುಷವಾದ ಭಾವ ಆ ಗುರುಗಳಲ್ಲಿತ್ತು. ಆ ರೀತಿ ಗುರುಗಳು ಪ್ರಾಣದೇವರೇ ನಮ್ಮ ಮುಂದೆ ಕಣ್ಮುಂದೆ ಬಂದ್ರೆ ಹೇಗೆ ಇರಬೇಕೋ ಹಾಗೆ ಇದ್ದದ್ದನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಗುರುಗಳ ಆರಾಧನಾ ಮಹೋತ್ಸವ ಒಂದರ್ಥದಲ್ಲಿ ಇದು ದುಃಖದಾಯಕ, ಗುರುಗಳನ್ನು ಕಳ್ಕೊಂಡಿದ್ದೀವಿ ಅಂತ. ಆದರೆ ಗುರುಗಳ ಪ್ರತಿರೂಪವಾದ ಶಿಷ್ಯಂದ್ರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಾವು ಗುರುಗಳನ್ನ ಶಿಷ್ಯರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಲ್ಲಿ ಕಾಣ್ತಾ ಇನ್ನು ಹೊಸ ರೀತಿಯಾಗಿ ವಿದ್ಯಾಪೀಠ ಬೆಳೀತಾ ಇದೆ. ಷಡ್ಭಿಹಿ ಯತ್ನಃ ಮನುಷ್ಯಾಣಂ ಸಪ್ತಮೇ ದೈವ ಚಿಂತನಂ ಅಂತ. ಈಗ 6 ಆರಾಧನೆ ಆಗಿದೆ, ಈಗಾಗಲೇ ಹೊಸ ವಿದ್ಯಾಪೀಠ ಆರಂಭ ಆಗಿದೆ. ಪ್ರಾಯ ಮುಂದಿನ ಆರಾಧನೆ ಹೊತ್ತಿಗೆ ಪೂರ್ಣ ವಿದ್ಯಾಪೀಠ ರೆಡಿಯಾಗಿ ಹೊಸ ವಿದ್ಯಾಪೀಠವನ್ನು ಗುರುಗಳು ಕಣ್ಣು ತುಂಬಿಕೊಳ್ಳುವಂತೆ ವೃಂದಾವನದಿಂದ ತಯಾರಿ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಊರುಗೋಲಾದ ರಾಯಚೂರಿನ ವ್ಯಕ್ತಿಗಳ ವಿಶೇಷ ಸಹಕಾರ ಬೇಕು ಅಂತ ಹೇಳ್ತಾ, ಗುರು ಸ್ಮರಣೆ ಯಾಕೆ? ನಾನು ಇಲ್ಲಿ 5 ವರ್ಷ ಇದ್ದೆ, 6 ವರ್ಷ ಇದ್ದೆ. ಪ್ರತಿ ವರ್ಷ ಆರಾಧನೆಗೆ ದೇಶಪಾಂಡೆ ಸರ್ ಕರೀತಿದ್ರು, ವೇಣು ಅವರು ಕರೀತಿದ್ರು, ಬರ್ತಿದ್ವಿ. ಈ ವರ್ಷ ಆ ಹಣ್ಣು ಇಸ್ಕೊಂಡ್ರಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ. ಮೊನ್ನೆ ಸುಧಾ ಪರೀಕ್ಷೆಗೆ ಹೋಗಿದ್ವಿ. ಪರೀಕ್ಷೆ ಎಲ್ಲ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾ ಗುರುಗಳ ಆರಾಧನೆಗೆ ಇರಬೇಕು ಅಂತಂದು. ರಜೆ ಇಲ್ಲ, ವಿದ್ಯಾಪೀಠ ಪಾಠ ಇದೆ, ಆದ್ರಿಂದ ಅಷ್ಟು ದಿವಸ ಇರ್ಲಿಕ್ಕಾಗಲ್ಲ, ಗುರುಗಳ ಮುಂದೆ ಹ್ಞೂ ಅಂತಂದೆ. ಬಂದು ಅದೇ ವಿಚಾರ ಮಾಡ್ತಿದ್ದೆ, ಗುರುಗಳ ಆರಾಧನೆಗೆ ಇರು ಅಂತಂದರೆ ಈ ಸರಿ ರಾಯಚೂರಲ್ಲೂ ಇಲ್ಲ, ಬೆಂಗಳೂರಿಗೆ ಹೋಗೋಣ ಅಂದ್ರೆ ರಜೆ ಇಲ್ಲ, ಗುರುಗಳ ಆರಾಧನೆ ಹೆಂಗೆ ಅಟೆಂಡ್ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಅಷ್ಟೊತ್ತಿಗೆ ವೇಣುಗೋಪಾಲ್ ಅವರು ಫೋನ್ ಮಾಡಿದ್ರು. ಅವ್ರ ಫೋನ್ ಎತ್ತಲಿಲ್ಲ ನಾನು. ಮತ್ತೆ ವಿಷ್ಣು ತೀರ್ಥ ಅವ್ರು ಮಾಡಿದ್ರು. ಆಮೇಲೆ ಏನಂತ ವಾಪಸ್ ಮಾಡಿದಾಗ ಹೇಳಿದ್ರು, ಇಲ್ಲ ಗುರುಗಳ ಆರಾಧನೆ ಬರ್ಬೇಕು ಅಂತ ದೇಶಪಾಂಡೆ ಸರ್ ಹೇಳ್ಯಾರ, ಬರ್ಬೇಕು ನೀವು ಅಂತ. ಅದನ್ನ ಗುರುಗಳ ಆರಾಧನೆಯನ್ನು ಹೇಗೆ ಭಾಗವಹಿಸ್ಲಿ ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಗುರುಗಳೇ ಮಾರ್ಗ ತೋರಿಸ್ಕೊಟ್ರು, ಇಲ್ಲಿ ಬಂದು ಭಾಗವಹಿಸು ಅಂತ ಹೇಳಿ. ಅದರಿಂದ ಗುರುಗಳು ವಿಶೇಷವಾದ ಅನುಗ್ರಹವನ್ನ ರಾಯಚೂರಿನ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸಮಿತಿಯ ಮೂಲಕ ಮಾಡಿದ್ದಾರೆ. ಈ ಸಮಿತಿಯವರ ಯೋಚನೆಗೆ ತಕ್ಕಂತೆ ಮುಂದಿನ ವರ್ಷಕ್ಕಾದರೂ ಇದು ಜೀರ್ಣೋದ್ಧಾರ ಆಗುವಂತಹ ಯೋಚನೆಗಳಿದೆ. ಅದು ಆದಷ್ಟು ಬೇಗ ಗುರುಗಳ ಅನುಗ್ರಹದಿಂದ ಆಗಿ ಹೊಸ ಕಟ್ಟಡದಲ್ಲಿ ಗುರುಗಳ ಆರಾಧನೆಯನ್ನು ವೈಭವಪೇತವಾಗಿ ಮಾಡುವಂತ ಆಗಲಿ ಅಂತ
ಪ್ರಾರ್ಥನೆ ಮಾಡ್ತಾ, ಇದೇ ವೈಕುಂಠ ಏಕಾದಶಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಭಾಗವತ ಉಪನ್ಯಾಸದ ಮೂಲಕ ನಡೀತದೆ. 30ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಈ ಉಪನ್ಯಾಸ ಆರಂಭ ಆಗ್ತದೆ. 31ರಂದು ಪೂಜ್ಯ ಶ್ರೀಪಾದಂಗಳವರಿಂದ ಪ್ರವಚನ ಮಂಗಳ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ ವಿದ್ವಾಂಸರಾದ ಪಂಚಮುಖಿ ಬಹುಮಾನಾಚಾರ್ಯರಿಂದ ಉಪನ್ಯಾಸ ಆರಂಭ ಆಗ್ತದೆ ದೀಪ ಪ್ರಜ್ವಾಲನೆ ಮೂಲಕ. ಆ ಎಲ್ಲ ಕಾರ್ಯಕ್ರಮಗಳಿಗೆ ರಾಯಚೂರಿನ ಎಲ್ಲ ಭಕ್ತರು ಭಾಗವಹಿಸಿ ಭಾಗವತ ಪ್ರತಿಪಾದ್ಯನಾದ ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾ, ಈ ಸಂಸ್ಥಾನ ಪೂಜೆ ಕೂಡ ದ್ವಾದಶಿ ಬೆಳಗ್ಗೆ ಇರುತ್ತದೆ. ಅದಾದ ಮೇಲೆ ಸಕಲರಿಗೂ ಪ್ರಸಾದ ಮತ್ತು ಮಂತ್ರಾಕ್ಷತೆ ಪ್ರದಾನ ಇರುತ್ತದೆ. ಗುರುಗಳ ಆರಾಧನೆಯ ಸಮಯದಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ. ನಿರಂತರ ಚೈತನ್ಯದ ಚಿಲುಮೆಯಾದಂತಹ ಗುರುಗಳು ನಮ್ಮಲ್ಲಿ ಬಹಳಷ್ಟು ಜಾಡ್ಯ ಇರ್ತದೆ. ನಾವು ಹೇಳೋಕ್ಕಿಂತ ಹೆಚ್ಚು ಮಲಗಿರೋದೇ ಜಾಸ್ತಿ ಇರ್ತದೆ. ಸ್ವಾಮಿಗಳು ಮಲಗಿರೋದೇ ಬಹಳ ಕಡಿಮೆ. ಅವರು ಮಲಗಿದ್ರಂದ್ರೆ ಹೇಗೆ, ನಾವು ಮಲಗಿದ ಮೇಲೆ 2-3 ತಾಸು ಆದ್ಮೇಲೆ ನಿದ್ದೆ ಮಾಡ್ತೀವಿ. ನಮ್ಮ ಮಲಗೋದು ಬೇರೆ, ನಿದ್ದೆ ಮಾಡೋದು ಬೇರೆ. ಸ್ವಾಮಿಗಳಿಗೆ ಹಂಗಿಲ್ಲ, ಮಲಗಿದ್ರೆ ನಿದ್ದೆ ಅಂತ. ಅವ್ರು ಎಚ್ಚರ ಆದ್ರು ಅಂದ್ರೆ ಕೆಲಸ ಆರಂಭ ಆಯ್ತು. ನಾವು ಎಚ್ಚರ ಆಗಿ 6 ಗಂಟೆಗೆ ಅಲಾರಾಮ್ ಇಟ್ಟುಕೊಂಡು ಒಂದ್ಸರಿ ಆಫ್ ಮಾಡಿ 6:30 ಆದ್ರೂ ಇನ್ನು ಏಳ್ಬೇಕಲ್ಲ ಹಾಸಿಗೆಯಿಂದ ಅಂತ ವಿಚಾರ ಮಾಡಿ ಹಾಸಿಗೆ ಮೇಲೆ ಮಲಗಿದ ಮೇಲೆ 1-3 ತಾಸು ಹೊರಳಾಡ್ತೀವಿ. ಏಳ್ಬೇಕಾದ್ರೆ 1 ತಾಸು ಹೊರಳಾಡ್ತೀವಿ. ಹಂಗಲ್ಲ, ಗುರುಗಳು ಮಲಗಿದ್ರೆ ನಿದ್ರೆ ಅವರು ವಶ ಆಗಿ ಹೋಗಿತ್ತು. ಈಗ ಮಲಗಬೇಕು ಅಂದ್ರೆ ನಿದ್ದೆ ಬಂದ್ಬಿಡ್ತಿತ್ತು, ಮಲಗಿ ಬಿಡ್ತಿದ್ರು, ಜೋರಾಗಿ ಉಸಿರಾಟ ಕೇಳಿಸ್ತಿತ್ತು. 4 ಗಂಟೆಗೆ ಅಂದ್ರೆ 3:55ಕ್ಕೆ ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆ ಅವ್ರು ಎದ್ಬಿಡ್ತಿದ್ರು. ಹೆಂಗ್ ಅಲಾರಾಮ್ ಒಳಗೆ ಸೆಟ್ ಆಗಿತ್ತು ಸಾಕ್ಷಿಯಿಂದ ಗೊತ್ತಿಲ್ಲ. ಅವ್ನು ಜಗದೀಶ್ ಭಟ್ ಅಂತ ನಮ್ಮ ಜೊತೆಗಿದ್ದ ಸಂಚಾರದಲ್ಲಿ, ಅವ್ನಿಗೆ ಎಬ್ಬಿಸು ಅಂತ ಹೇಳಿರ್ತಿದ್ರು. ಅವನ್ನ ಅವರೇ ಎಬ್ಬಿಸ್ಬಿಡ್ತಿದ್ರು ದಿವಸ. ಆ ರೀತಿ ಗುರುಗಳು ಎದ್ದಿದ್ರು. ಆದ್ರೆ ನಿದ್ರೆಯನ್ನು ವಶಪಡಿಸ್ಕೊಂಡ ಗುರುಗಳಲ್ಲಿ ಪ್ರಾರ್ಥನೆ ಏನು ಅಂದ್ರೆ, ಆದಷ್ಟು ನಮ್ಮ ಜಾಡ್ಯಗಳನ್ನ ದೂರ ಮಾಡಿ. ನಮ್ಗೆ ಸ್ವರೂಪ ಕಂಟಿದ್ದ ಜಾಡ್ಯ, ಸ್ವರೂಪಸ್ಯ ಅನಪಾಯಾತ್ ಅಂತ ದೂರ ಆಗಂಗಿಲ್ಲ. ಸ್ವರೂಪ ಕಂಟಿದ್ದು ಆದಷ್ಟು ನಮ್ಮ ಸ್ವರೂಪ ಕಂಠದೇ ಇರೋ ಜಾಡ್ಯಗಳನ್ನೆಲ್ಲ ದೂರ ಮಾಡಿ ನಮ್ಮಲ್ಲೂ ಚೈತನ್ಯವನ್ನ ತುಂಬಲಿ ಗುರುಗಳು ಅಂತ ಪ್ರಾರ್ಥನೆ ಮಾಡ್ತಾ, ಈ ಅವಕಾಶ ಕೊಟ್ಟ ಎಲ್ಲ ವ್ಯಕ್ತಿಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.